ನೀವು ಏನ್ ಮಾಡ್ತೀರಿ ಗೊತ್ತಾ? ರೊಕ್ಕ ಕೊಟ್ಟೆ ಕಲಿಬೇಕನ್ನ ಆಸೆ ನಿಮಗೆ. ನಾನು 10,000 ಕೊಡಬೇಕು, 20,000 ಕೊಡಬೇಕು, ಕೋಚಿಂಗ್ ಸೆಂಟರ್ಗೆ ಹೋಗ್ಬೇಕು, ಕಲಿಬೇಕಂತ ಅದು ಬಿಡ್ರಿ ಅದನ್ನ. ನಾ ಇಷ್ಟ ಅದಿನಲ್ಲ, ಇಡೀ ಕರ್ನಾಟಕದ ಎಲ್ಲಾ ಶಿಕ್ಷಣ ಸಂಸ್ಥೆಗಳಲ್ಲಿ ಪಾಠ ಹೇಳೀನಿ. ನೀವೇನು ಘಟಾನುಘಟಿಗಳ ಸಂಸ್ಥೆ ಅಂತಿರಲ್ಲ, ಅಲ್ಲೆಲ್ಲಾ ಪಾಠ ಹೇಳಿನ. ಅಲ್ಲಿ ಏನಾದ ನನ್ಗೆಲ್ಲ ಗೊತ್ತು. ನಾನು ಇವತ್ತು ಯಾವ ಚಾಪ್ಟರ್ ಹೇಳಕ್ ಹೊಂಟಿದ್ದೇನೆ, ನಾನು ಇವತ್ತು ಯಾವ ಚಾಪ್ಟರ್ ತಲೆ ಮೇಲೆ ಹೊತ್ಕೊಂಡ್ ಬಂದಿದ್ದೇನೆ ಅಂತಂದ್ರೆ, ಭಾರತ ಸಂವಿಧಾನದ 3ನೇ ಚಾಪ್ಟರ್, ವೆರಿ ಇಂಪಾರ್ಟೆಂಟ್. ಭಾರತ ಸಂವಿಧಾನದ 3ನೇ ಚಾಪ್ಟರ್ ಭಾಗ 3. ಭಾರತ ಸಂವಿಧಾನದಲ್ಲಿ ಭಾಗ 3ನೇ ಚಾಪ್ಟರ್. ಆ 3ನೇ ಚಾಪ್ಟರ್ ಏನ್ ಹೇಳ್ತದಂದ್ರೆ, ಮೂಲಭೂತ ಹಕ್ಕುಗಳ ಬಗ್ಗೆ ಹೇಳ್ತದೆ. ಮೂಲಭೂತ ಹಕ್ಕುಗಳ ಬಗ್ಗೆ ಮಾಹಿತಿ ಕೊಡ್ತದೆ. ಭಾರತ ಸಂವಿಧಾನ ಈಗಾಗಲೇ ಯಶಸ್ವಿಯಾಗಿ 1ನೇ ಚಾಪ್ಟರ್ ಮುಗಿಸಿದ್ದೇವೆ, 2ನೇ ಚಾಪ್ಟರ್ ಮುಗಿಸಿದ್ದೇವೆ, ಅದರ ಹಿನ್ನೆಲೆ ಅಧ್ಯಯನ ಮಾಡಿದ್ದೇವೆ. ಈಗ ನಾವು ಯಾವ ಚಾಪ್ಟರ್ಗೆ ಪಾದಾರ್ಪಣೆ ಮಾಡ್ತಾ ಇದ್ದೇವೆ ಅಂದ್ರೆ, ಭಾರತ ಸಂವಿಧಾನದ ಭಾಗ 3, ಅದು ಮೂಲಭೂತ ಹಕ್ಕುಗಳ ಬಗ್ಗೆ ನಾವು ನೀವೆಲ್ಲ ಕೂಡಿ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಈ ಮೂಲಭೂತ ಹಕ್ಕುಗಳನ್ನ ಭಾರತದ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನ ಭಾರತ ಸಂವಿಧಾನದ ಮ್ಯಾಗ್ನಾ ಕಾರ್ಟ್ ಅಂತ ಕರೀತಾರೆ. ಭಾರತ ಸಂವಿಧಾನದ ಮ್ಯಾಗ್ನಾ ಕಾರ್ಟ್. ಭಾರತ ಸಂವಿಧಾನದ ಮ್ಯಾಗ್ನಾ ಕಾರ್ಟ್ ಯಾವುದು ಅಂತಂದ್ರೆ, ಸಂವಿಧಾನದ 3ನೇ ಭಾಗ. ಭಾರತ ಸಂವಿಧಾನದ 3ನೇ ಭಾಗವನ್ನ ಭಾರತ ಸಂವಿಧಾನದ ಮ್ಯಾಗ್ನಾ ಕಾರ್ಟ್ ಅಂತ ಕರೀತಾರೆ. ಅಲ್ಲ, ಸಂವಿಧಾನದ ಮ್ಯಾಗ್ನಾ ಕಾರ್ಟ್ ಯಾವ್ದಂದ್ರೆ ಅದು 3ನೇ ಭಾಗ. ಸರ್, ಏನ್ರಿ ಇದು ಮ್ಯಾಗ್ನಾ ಕಾರ್ಟ್? ನಮ್ ಜೀವನದಾಗ ಕೇಳಿ ವ್ಯಾಸತ್ ಹೋಗಿವಿ ಸರ್. ಮ್ಯಾಗ್ನಾ ಕಾರ್ಟ್ ಅಂದ್ರೆ ಏನು? ಮಾಸ್ ಅನ್ನೋದು ಅಲ್ಲ. ಇದನ್ನ ಇಂಗ್ಲೆಂಡ್ ದೇಶದಲ್ಲಿ ಜಾನ್ ದೊರೆ ಅನ್ನುವಂತ ವ್ಯಕ್ತಿ 1215ರಲ್ಲಿ ಜಾರಿಗೆ ತಂದಿದ್ದ. ಇದನ್ನು ಜಗತ್ತಿನಲ್ಲಿ ಮೊದಲ ಬಾರಿಗೆ ಇದಕ್ಕೆ ಮೂಲ ಸನ್ನದು ಅಂತ ಕರೀತಾರೆ. ಕಡ್ಡಾಯವಾಗಿ ಮಾಡ್ಲೇಬೇಕು, ಮಾಡ್ಲೇಬೇಕು. ಭಾರತ ಸಂವಿಧಾನದಲ್ಲಿ ಈ ಮ್ಯಾಗ್ನಾ ಕಾರ್ಟ್ ಅನ್ನುವಂತ ಪದ ಬಹಳ ಫೇಮಸ್. ನಮ್ಮ ಭಾರತ ದೇಶದಲ್ಲಿ ನಾವು 3 ಮ್ಯಾಗ್ನಾ ಕಾರ್ಟ್ಗಳನ್ನು ನೋಡ್ತೀವಿ. 1717ರಲ್ಲಿ ಇದನ್ನ ಕಂಪನಿಯ ಮ್ಯಾಗ್ನಾ ಕಾರ್ಟ್ ಅಂತ ಕರೀತಾರೆ. ಕಂಪನಿಯ ಮ್ಯಾಗ್ನಾ ಕಾರ್ಟ್. 1854ರಲ್ಲಿ ವುಡ್ಸನ ವರದಿಯನ್ನ ಇಂಗ್ಲಿಷ್ ಶಿಕ್ಷಣದ ಮ್ಯಾಗ್ನಾ ಕಾರ್ಟ್ ಅಂತ ಕರೀತಾರೆ. ಇಂಗ್ಲಿಷ್ ಶಿಕ್ಷಣದ ಮ್ಯಾಗ್ನಾ ಕಾರ್ಟ್. 1858ರ ರಾಣಿಯ ಘೋಷಣೆಯನ್ನ ಭಾರತದ ಮ್ಯಾಗ್ನಾ ಕಾರ್ಟ್ ಅಂತ ಕರೀತಾರೆ. ನೋಡಿ, 1717ರಲ್ಲಿ ಕಂಪನಿ ಅಂದ್ರೆ ಆ ಬಂಗಾಳ, ಬಿಹಾರ, ಒರಿಸ್ಸಾ ಪ್ರಾಂತ್ಯಗಳಲ್ಲಿ ಪರೋಕ್ಷಿಯಾರ್ ಅನ್ನುವಂತ ಒಬ್ಬ ಪುಣ್ಯಾತ್ಮ. ಪರೋಕ್ಷಿಯಾರ್ ನಿಮ್ಗೆಲ್ಲ ಗೊತ್ತದು. ಭಾರತ ದೇಶದ ಇತಿಹಾಸದಲ್ಲಿ ಮೊಘಲ ಸಾಮ್ರಾಜ್ಯ ಆರಂಭ ಆಗಿದ್ದು ಬಾಬರ್ನಿಂದ. ಬಾಬರ್ ನಂತರ ಹುಮಾಯನ್ ನಂತರ ಅಕ್ಬರ್ ನಂತರ ಶಹಜಾನ್ ನಂತರ ಜಹಾಂಗೀರ್ ನಂತರ ಶಹಜಾನ್ ನಂತರ ಔರಂಗಜೇಬ ನಂತರ ವನ್ಯ ಬಹದ್ದೂರ್ ಶಾ ನಂತರ ಪರೋಕ್ಷಿಯಾರ್ ನಂತರ ಮೊಹಮ್ಮದ್ ಶಾ ನಂತರ ಎರಡನೇ ಶಾ ಆಲಂ ನಂತರ ಎರಡನೇ ಅಕ್ಬರ್ ನಂತರ ಎರಡನೇ ಬಹದ್ದೂರ್ ಶಾ. ಮುಗಿತು ಮೊಘಲ ಸಾಮ್ರಾಜ್ಯ. ಹಾಗಾದ್ರೆ ಬಂಗಾಳ, ಬಿಹಾರ, ಒರಿಸ್ಸಾ ಪ್ರಾಂತ್ಯಗಳಲ್ಲಿ ಪರೋಕ್ಷಿಯಾರ್ ಏನ್ ಮಾಡ್ತಾನಂದ್ರೆ, ಕಂಪನಿಗೊಂದು ವಿಚಾರವನ್ನು ಬಿಟ್ಟುಕೊಡ್ತಾನೆ. ಏನು? ಬಂಗಾಳ, ಬಿಹಾರ, ಒರಿಸ್ಸಾ ಪ್ರಾಂತ್ಯಗಳಲ್ಲಿ ನಿಮ್ಗೆ ತೆರಿಗೆ ರಹಿತ ವ್ಯಾಪಾರಕ್ಕೆ ಅವಕಾಶ ಕೊಡ್ತಾ ಇದ್ದೇನೆ ಅಂತ. ಜಹಾಂಗೀರ್ ಏನ್ ತಪ್ಪು ಮಾಡಿದ? ಬ್ರಿಟಿಷರಿಗೆ ವಸಾಹತು ಕಟ್ಲಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ತಪ್ಪು ಮಾಡಿದ. ಈ ಪುಣ್ಯಾತ್ಮ ಏನ್ ಮಾಡಿದ? ಬಂಗಾಳ, ಬಿಹಾರ, ಒರಿಸ್ಸಾ ಪ್ರಾಂತ್ಯಗಳಲ್ಲಿ ತೆರಿಗೆ ರಹಿತ ವ್ಯಾಪಾರಕ್ಕೆ ಅವಕಾಶ ಕೊಟ್ಟ. ಎರಡನೇ ಶಾ ಆಲಂ ಏನ್ ಮಾಡಿದ? ದಿವಾನಿ ಹಕ್ಕನ್ನು ಬಿಟ್ಟುಕೊಟ್ಟ. ಅದಕ್ಕೆ ಎರಡನೇ ಬಹದ್ದೂರ್ ಶಾ ಹೊಡೆದೋಗಿದ್ರು ಬ್ರಿಟಿಷರು. 1717ರಲ್ಲಿ ಕಂಪನಿ ಕಾಯ್ದೆ. 1854ರ ವುಡ್ಸನ ವರದಿಯನ್ನ ಇಂಗ್ಲಿಷ್ ಶಿಕ್ಷಣದ ಮ್ಯಾಗ್ನಾ ಕಾರ್ಟ್ ಅಂತ ಕರೀತಾರೆ. ವುಡ್ಸನ ವರದಿಯನ್ನ. ಇನ್ನು 1858ರಲ್ಲಿ ನಿಮ್ಗೆಲ್ಲ ಗೊತ್ತದೆ, ರಾಣಿಯ ಘೋಷಣೆ ಅಂತ ಕರೀತಾರೆ. 1858ರ ರಾಣಿಯ ಘೋಷಣೆಯನ್ನ ಭಾರತದ ಮ್ಯಾಗ್ನಾ ಕಾರ್ಟ್. ಒಂದ್ ಕಡೆ ನೋಟ್ ಮಾಡ್ಕೋರಿ. ಗೊತ್ತಿಲ್ಲ ಅನ್ನುವಂತ ಶಬ್ದಗಳು ನಿಮ್ಗಿತ್ತು ಅಂತಂದ್ರೆ ಬರ್ಕೋಬೇಕು, ಕಲಿಬೇಕು ಜೀವನದಲ್ಲಿ. ಎಷ್ಟೆಲ್ಲ ಬಡದಾಡಿ ಬಂದಿರಿ ಮಾರ್ನಿಂಗ್ 7 ಗಂಟೆಗೆ, ಎಲ್ಲೆಲ್ಲಿ ಕೂತಿರೋ
ಎಲ್ಲೆಲ್ಲಿ ಕೂತ್ ನೋಡ್ಲಾಕತ್ತಿರೋ ದೇವ್ರು ನಿಮಗೆ ಗೊತ್ತು. ಒಳಗೊಂದು ಹೋದೆ ಕೂತ್ಕೊಂಡು ನೋಡ್ತಿರ್ತಾವ, ಅಲ್ಲೇ ತೂಡ್ಸೋದು ಒಳ್ಳಿ ಮತ್ ನೋಡು. ಭಾರತ ಸಂವಿಧಾನದಲ್ಲಿ ಈ 17 ಏನೋ ಈ 3ನೇ ಭಾಗ ಇದೆಯಲ್ಲ, ನಮ್ಮ ಭಾರತ ಸಂವಿಧಾನದ 3ನೇ ಭಾಗವನ್ನ ಭಾರತ ಸಂವಿಧಾನದ ಮ್ಯಾಗ್ನಾ ಕಾರ್ಟ್ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್. ಮೂಲಭೂತ ಹಕ್ಕುಗಳು ಭಾರತ ಸಂವಿಧಾನದಲ್ಲಿ ಭಾರತ ಸಂವಿಧಾನದ ಮ್ಯಾಗ್ನಾ ಕಾರ್ಟ್. ಸರ್, ನಮ್ಗ ಮೂಲಭೂತ ಹಕ್ಕುಗಳು ನಮ್ಮಿಂದನೇ ಸ್ಟಾರ್ಟ್ ಏನು ಇಲ್ಲ. ಜಗತ್ತಿನಲ್ಲಿ ಮೂಲಭೂತ ಹಕ್ಕುಗಳು ಅನ್ನುವಂತ ವಿಚಾರ ಎಲ್ಲಿಂದ ಸ್ಟಾರ್ಟ್ ಅಂತಂದ್ರೆ ರೂಸೋ. ನಿಮ್ಗೆಲ್ಲ ಗೊತ್ತಿರ್ಲಿ, ಫ್ರಾನ್ಸ್ ಕ್ರಾಂತಿಯ ಪಿತಾಮಹ ಅಂತ ಕರಿತೀವಿ. ರೂಸೋ ಹುಟ್ಟದಿದ್ರೆ ಫ್ರಾನ್ಸ್ ಕ್ರಾಂತಿ ಆಗ್ತಿರ್ಲಿಲ್ಲ. ಕಾರ್ಲ್ಮಾರ್ಕ್ಸ್ ಹುಟ್ಟದಿದ್ರೆ ರಷ್ಯಾ ಕ್ರಾಂತಿ ಆಗ್ತಿರ್ಲಿಲ್ಲ. ಜಾರ್ಜ್ ವಾಷಿಂಗ್ಟನ್ ಹುಟ್ಟದಿದ್ರೆ ಅಮೇರಿಕ ಕ್ರಾಂತಿ ಆಗ್ತಿರ್ಲಿಲ್ಲ. ಎಂತೆಂತ ಮಹಾನುಭಾವಗಳು ಇರುವುದು. ತಮ್ಮ ಜೀವನವನ್ನೇ ಆ ರಾಷ್ಟ್ರಕ್ಕಾಗಿ ತ್ಯಾಗ ಮಾಡಿದ್ದಾರೆ. ಇಡೀ ತಮ್ಮ ಸರ್ವಸ್ವವನ್ನೇ, ತಮ್ಮ ಜೀವವನ್ನೇ. ಅಂದ್ ಇವತ್ತು ಮುಂಜಾನೆ ಮಾರ್ನಿಂಗ್ ಅವ್ರ ನೆನೆಸ್ತೀವಿ ಅಂದ್ರ ಅವ್ರು ಎಷ್ಟರ ಮಟ್ಟಿಗೆ ಸಾಧನೆ ಮಾಡಿರ್ಬೋದು ವಿಚಾರ ಮಾಡಿ. ಈಗ ನಮ್ಮ ಅಪ್ಪ ಗೊತ್ತು, ನಮ್ಮ ಅಪ್ಪನ ಅಪ್ಪ ಗೊತ್ತು, ನಮ್ಮ ಅಪ್ಪನ ಅಪ್ಪ ಗೊತ್ತು. ಮುಂದೆ ಕೇಳಿದ್ರೆ ಕ್ಯಾ ಜೀ ಜನ ಸುಮ್ಸುನ್ ಮುಂಜಾನೆ ಏನ್ ಜೀವ ತಿಲಾಗೈತೆಪ್ಪ ನೀ, ನಮ್ಗೇನ್ ಗೊತ್ತು ಮರ ಯಾರು ಏನ್ ಸುದ್ದಿ. ಮತ್ತ ಅವ್ರನ್ನ ಯಾಕೆ ನೆನ್ಪಿಟ್ಟಿಲ್ಲ ಅಂದ್ರೆ ಒಂದು ಬೋಗಣೆ ಅನ್ನ ಸಾರು ಉಂಡು ಬಿದ್ದು ಒದ್ದಾಡಿ ಸತ್ತು ಹೋಗ್ಯವ, ಸಾಧನೆ ಮಾಡಿಲ್ಲ. ಸಾಧಕರು ಮಾತ್ರ ಇತಿಹಾಸ ಪುಟದಲ್ಲಿ ಉಳಿಯುತ್ತಾರೆ. ನೆನಪಿಡಿ, ಸಾಧಕರನ್ನ ಮಾತ್ರ ಗೌರ್ಮೆಂಟ್ ಸೆಲೆಕ್ಟ್ ಮಾಡ್ಕೊತದ. ಸಾಧಕರು ಮಾತ್ರ PSI ಆಗ್ತಾರೆ, ಸಾಧಕರು ಮಾತ್ರ FD ಆಗ್ತಾರೆ, ಸಾಧಕರು ಮಾತ್ರ KS ಆಫೀಸರ್ ಆಗ್ತಾರೆ, ಸಾಧಕರು ಮಾತ್ರ ಸಮಾಜದಲ್ಲಿ ಸಸ್ಟೇನ್ ಅಂದ್ರೆ ಏನು, ಸುಸ್ಥಿರ ಅಭಿವೃದ್ಧಿ ಅಂತ ಕರಿತೀವಿ. ಉಳ್ಕೊಂಡು ಹೋಗ್ಬೇಕು ಅಲ್ಲ. ಇತಿಹಾಸ ಪುಟದಲ್ಲಿ ಅಕ್ಬರ್ನ ಬಗ್ಗೆ ಯಾಕೆ ಅಧ್ಯಯನ ಮಾಡ್ತೀವ್ರಿ? ಸಾಕಷ್ಟು ಜನ ಅದರಲ್ಲ, 100 ಜನ ಆಳ್ವಿಕೆ ಮಾಡಿದ್ದಾರೆ. ಶ್ರೀಕೃಷ್ಣ ದೇವರಾಯನ ಯಾಕೆ ಅಧ್ಯಯನ ಮಾಡ್ತೀವಿ ನಾವು? ಕೊಟ್ಟರೆ ಹಂಗ್ ಕ್ವಾಲಿಟಿ ಇದೆ, ಶಕ್ತಿ ಇದೆ, ಶಕ್ತಿ ಪ್ರಪಂಚವನ್ನು ಆಳ್ತದೆ. ಇರ್ಲಿ, ಭಾರತ ಸಂವಿಧಾನದಲ್ಲಿ ಇವತ್ತು ಮೂಲಭೂತ ಹಕ್ಕುಗಳು ಅನ್ನುವಂತ ಪದವನ್ನ ನಾವು ಮೂಲತಃ ಎಲ್ಲಿಂದ ತೆಗೆದುಕೊಂಡಿದ್ದೇವೆ ಅಂತಂದ್ರೆ, ಫ್ರಾನ್ಸ್ ದೇಶದಲ್ಲಿರುವಂತ ಫ್ರಾನ್ಸ್ ಕ್ರಾಂತಿಯ ಹರಿಕಾರ ರೂಸೋ ಏನ್ ಹೇಳ್ತಾನಂದ್ರೆ, ಒಂದು ಗ್ರಂಥವನ್ನು ಬರೀತಾನೆ, ಸಾಮಾಜಿಕ ಒಪ್ಪಂದ ಅನ್ನುವಂತ ಗ್ರಂಥವನ್ನ. ಆ ಸಾಮಾಜಿಕ ಒಪ್ಪಂದ, ಸೋಷಿಯಲ್ ಕಾಂಟ್ಯಾಕ್ಟ್ ಅನ್ನುವಂತ ಒಂದು ಗ್ರಂಥದಲ್ಲಿ ಈ ಸ್ವಾತಂತ್ರ್ಯ, ಸಮಾನತೆ, ಭಾತೃತ್ವ ಅನ್ನುವಂತ ಪದವನ್ನ ಮಂಡಿಸಿದ್ದ. ಹುಟ್ಟುವಾಗ ಜಗತ್ತಿನ ಪ್ರತಿಯೊಬ್ಬ ಮಗು ಏನಂತಂದ್ರೆ ಈ ವಿಶ್ವ ಮಾನವನಾಗಿ ಹುಟ್ಟುತ್ತಾನೆ, ಸರ್ವ ಸ್ವತಂತ್ರನಾಗಿ ಹುಟ್ಟುತ್ತಾನೆ. ಆದರೆ ಸಮಾಜ ಆತನ ಸಂಕೋಲೆಗಳಿಂದ ಬಂಧಿಸ್ತು ಅಲ್ಲ. ಕುವೆಂಪು ಅವರು ಹೇಳಿದ್ದು ಅದೇ, ಎವ್ರಿ ಚೈಲ್ಡ್ ಹ್ಯಾಸ್ ಬರ್ನ್, ಇಟ್ ಇಸ್ ದ ಯೂನಿವರ್ಸಲ್ ಮ್ಯಾನ್. As through we turn into the pity man through the family and society, we give the education, we turn again the universal man. You know. ಮುಂಜಾನೆ ಇವ್ರ ಸರ್ ಏನ್ ಹೇಳಕತ್ತಾರಪ್ಪ, ಎಷ್ಟು ಜೀವ ತಿಲಾಕತ್ತಾರ ಬಿದ್ದು ಅಡ್ಡಾಡ. ಎವ್ರಿ ಚೈಲ್ಡ್ ಹ್ಯಾಸ್ ಬರ್ನ್, ಇಟ್ ಇಸ್ ದ ಯೂನಿವರ್ಸಲ್ ಮ್ಯಾನ್. ಹುಟ್ಟುವಾಗ ಪ್ರತಿಯೊಂದು ಮಗು ವಿಶ್ವ ಮಾನವನಾಗಿ ಹುಟ್ಟುತ್ತಾನೆ. ಆದರೆ ಕುಟುಂಬ, ಸಮಾಜ ಆತನನ್ನ ಸಂಕುಚಿತ ಮಾನವನಾಗಿ ಮಾಡುತ್ತದೆ. ಹುಟ್ಟುವಾಗ ಪ್ರತಿಯೊಂದು ಮಗು ವಿಶ್ವ ಮಾನವನಾಗಿ ಹುಟ್ಟುತ್ತಾನೆ, ಆದರೆ ಕುಟುಂಬ, ಸಮಾಜ ಆತನನ್ನು ಸಂಕುಚಿತ ಮಾನವನಾಗಿ ಮಾಡುತ್ತದೆ. ಮತ್ತೆ ವಿಶ್ವ ಶಿಕ್ಷಣ ಏನ್ ಮಾಡ್ತಂದ್ರೆ ವಿಶ್ವ ಮಾನವನಾಗಿ ಪರಿವರ್ತನೆ ಮಾಡುತ್ತದೆ. ಇವೆಲ್ಲ ಕೊಟೇಶನ್ಗಳು ಹಾಕ್ಬೇಕು ನೀವು, ಯಾರ ಕಿವಿಯಾರ ಬಂತ ನಾವು. ನಿಮ್ ಡಿಕೆನ್ ಕೇಳ ಮರೆ ಮಾಡ್ತಾವ ನಿಮ್ಗೆ ಬರೇ ನಮ್ ನಿಧಿಗಣ ಕಿವಿಯಾರ ಹಾಕ್ಬೇಕು. ನೋಡಿ, ಭಾರತ ಸಂವಿಧಾನದ 3ನೇ ಭಾಗ ಏನ್ ಹೇಳ್ತಂದ್ರ ಮೂಲಭೂತ ಹಕ್ಕುಗಳ ಬಗ್ಗೆ ಹೇಳ್ತದೆ. ಭಾರತ ಸಂವಿಧಾನದಲ್ಲಿ ಈ ಒಂದು ಏನು 3ನೇ ಭಾಗವನ್ನ ಏನಂತ ಕರಿತೀವಿ ಅಂದ್ರ ಸಂವಿಧಾನದ ಮ್ಯಾಗ್ನಾ ಕಾರ್ಟ್ ಅಂತ ಕರಿತೀವಿ. ಯಾಕೆ ಮ್ಯಾಗ್ನಾ ಕಾರ್ಟ್ ಅಂತ ಕರೆದೇವು ಅಂದ್ರೆ ಅದ್ರ ಬಗ್ಗೆ ಹೇಳಿದೆ. ಹಾಗಾದ್ರೆ ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಏನು ವಿಶ್ವಸಂಸ್ಥೆ ಅಂತ ಏನ್ ಕರಿತೀವಲ್ಲ, ವಿಶ್ವಸಂಸ್ಥೆ ನೆನ್ಪಿಡಿ, ವಿಶ್ವಸಂಸ್ಥೆ 1948 ಡಿಸೆಂಬರ್ 10ರಂದು 1948 ಡಿಸೆಂಬರ್ 10ರಂದು ವಿಶ್ವಸಂಸ್ಥೆ ಏನ್ ಮಾಡಿತ್ತು ಅಂದ್ರೆ ಈ ಸಾರ್ವತ್ರಿಕ ಮಾನವ ಹಕ್ಕುಗಳನ್ನ ಘೋಷಣೆ ಮಾಡಿತ್ತು. ಸಾರ್ವತ್ರಿಕ ಮಾನವ ಹಕ್ಕುಗಳು.
ಸಾರ್ವತ್ರಿಕ ಮಾನವ ಹಕ್ಕುಗಳನ್ನು ಘೋಷಣೆ ಮಾಡಿದ್ದು ಡಿಸೆಂಬರ್ 10, 1948. 1948 1948 ಡಿಸೆಂಬರ್ 10ರಂದು ವಿಶ್ವಸಂಸ್ಥೆ ಸಾರ್ವತ್ರಿಕ ಮಾನವ ಹಕ್ಕುಗಳನ್ನು ಘೋಷಣೆ ಮಾಡಿದೆ. ನೆನಪಿಡಿ. ಹೌದಾ? ಭಾರತ ಸಂವಿಧಾನ ಜಾರಿಗೆ ಆಗೋಕ್ಕಿಂತ ಮುಂಚೆ ಇದು. ಭಾರತ ಸಂವಿಧಾನ ಜಾರಿಗೆ ಆಗೋಕ್ಕಿಂತ ಮುಂಚೆ ವಿಶ್ವಸಂಸ್ಥೆ ಹಾಗಾದ್ರೆ ಎಷ್ಟು ಮೂಲಭೂತ ಹಕ್ಕುಗಳನ್ನು ಮಂಡಿಸ್ತಲ್ಲಿ? ಸಾರ್ವತ್ರಿಕ ಮೂಲಭೂತ ಹಕ್ಕುಗಳನ್ನ, 6 ಮೂಲಭೂತ ಹಕ್ಕುಗಳನ್ನ, 7 ಮೂಲಭೂತ ಹಕ್ಕುಗಳನ್ನ, 30 ಮೂಲಭೂತ ಹಕ್ಕುಗಳನ್ನ, 21 ಮೂಲಭೂತ ಹಕ್ಕುಗಳನ್ನ ಎಷ್ಟು ಮಂಡಿಸಿದೆ ಅಲ್ಲಿ? ವಿಶ್ವಸಂಸ್ಥೆ ತನ್ನ ಪ್ರಣಾಳಿಕೆಯಲ್ಲಿ ಎಷ್ಟು ಮೂಲಭೂತ ಹಕ್ಕುಗಳನ್ನು ಹೊರಡಿಸಿದೆ? ಎಕ್ಸಲೆಂಟ್, ಎಕ್ಸಲೆಂಟ್. ಸರಿಯಾದಂತ ಉತ್ತರ 30 ಹಕ್ಕುಗಳನ್ನು ಹೊರಡಿಸಿದೆ ನೋಡಿ. ನಮ್ದು ಅಲ್ಲ ಇದು. ಮತ್ ನೀವು ತಪ್ಪಬಾರದು. ನಮ್ಮ ಭಾರತ, ನಮ್ಮ ಸಂವಿಧಾನ ಅಲ್ಲ, ವಿಶ್ವಸಂಸ್ಥೆ ಬಗ್ಗೆ ಹೇಳ್ತಾ ಇದ್ದೆ ನಾನು. ಇವತ್ತು ಏನು UN ಅಂತ ಏನ್ ಕರಿತೀವಲ್ಲ, ವಿಶ್ವಸಂಸ್ಥೆ ಅಂತ ಏನ್ ಕರಿತೀವಲ್ಲ, 193 ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಂತ ವಿಶ್ವಸಂಸ್ಥೆ 1948 ಡಿಸೆಂಬರ್ 10ರಂದು ಸಾರ್ವತ್ರಿಕ ಮಾನವ ಹಕ್ಕುಗಳನ್ನು ಘೋಷಣೆ ಮಾಡ್ತದೆ. ಆ ಸಾರ್ವತ್ರಿಕ ಮಾನವ ಹಕ್ಕುಗಳಲ್ಲಿ ಎಷ್ಟು ಹಕ್ಕುಗಳನ್ನು ಮಂಡಿಸಿದೆ ಅಂದ್ರೆ 30 ಹಕ್ಕುಗಳನ್ನ ಮಂಡಿಸಿದೆ. 30 ಹಕ್ಕುಗಳನ್ನ, ಸಾರ್ವತ್ರಿಕ ಮಾನವ ಹಕ್ಕುಗಳ ಘೋಷಣಾ ಪತ್ರವನ್ನ ಹೊರಡಿಸಿತು. ಹಾಗಾದ್ರೆ ನಮ್ಮ ಭಾರತ ದೇಶದಲ್ಲಿ ಈ ಮಾನವ ಹಕ್ಕುಗಳ ಬಗ್ಗೆ, ಮೂಲಭೂತ ಹಕ್ಕುಗಳ ಬಗ್ಗೆ ಯಾವ ಸಮ್ಮೇಳನದಲ್ಲಿ ಇದು ಕ್ವಶನ್ ಆಗಿದೆ? A, B, C, D. ಲಾಹೋರ್ ಕಾಂಗ್ರೆಸ್ ಅಧಿವೇಶನ, ಕರಾಚಿ ಕಾಂಗ್ರೆಸ್ ಅಧಿವೇಶನ, ದೆಹಲಿ ಕಾಂಗ್ರೆಸ್ ಅಧಿವೇಶನ, ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನ. ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ಮೂಲಭೂತ ಹಕ್ಕುಗಳನ್ನ ಭಾರತದಲ್ಲಿ ಈ ಒಂದು ಅಧಿವೇಶನದಲ್ಲಿ ಹೊರಡಿಸಲಾಯಿತು? ಯಾರು ಹೇಳ್ತಾರೆ ನೋಡೋಣ. ಸರಿಯಾದಂತ ಉತ್ತರ 1931. 1931 ಕರಾಚಿ ಕಾಂಗ್ರೆಸ್ ಅಧಿವೇಶನ. 1931ರಲ್ಲಿ ಈ ಕರಾಚಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಯಾರಾಗಿದ್ದರು ಅಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಾಗಿದ್ರು. ಭಾರತದ ಉಕ್ಕಿನ ಮನುಷ್ಯ ಎನಿಸಿಕೊಂಡಿರ್ತಕ್ಕಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು 1931ರ ಕರಾಚಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೂಲಭೂತ ಹಕ್ಕುಗಳನ್ನು ಮಂಡಿಸಿದರು. ಇದೇ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧೀಜಿ ಅವರು ಹಿಂದಿನ ಬಾಗಿಲೆ ಬರ್ತಾರೆ. 5 ಮಂದಿ 7 ಮಂದಿ ಸೆಕ್ಯೂರಿಟಿಯಾಗಿ ಹಿಂದಿನ ಬಾಗಿಲೆ ಕರ್ಕೊಂಡ್ಬಂದು ಅಲ್ಲಿ ಒಳ್ಳೆ ಮೂಲೆ ಬಂದು ಕುಂತಿರ್ತಾರೆ. ಯಾಕೆ ಅಂದ್ರೆ ನಿಮ್ಗೆಲ್ಲ ಗೊತ್ತದ, 1931 ಅಲ್ಲ, ಮಾರ್ಚ್ 23ರಂದು ಭಗತ್ ಸಿಂಗ್ ರಾಜಗುರು ಸುಖದೇವ್ ನಮ್ಮನ್ನ ಅಗಲ್ತಾರೆ. ರಾಜಗುರು ಸುಖದೇವ್ ಭಗತ್ ಸಿಂಗ್ 1931 ಮಾರ್ಚ್ 23ನೇ ತಾರೀಕ ನಮ್ಮನ್ನ ಅಗಲಿದ ಪರಿಣಾಮವಾಗಿ ಅದರ ವಿರುದ್ಧ, ಗಾಂಧೀಜಿ ವಿರುದ್ಧ ಆ ಒಂದು ಕಪ್ಪು ಬಟ್ಟೆಯನ್ನ ಪ್ರದರ್ಶನ ಮಾಡಲಾಗ್ತದೆ. ಅದನ್ನೇ ಕರಾಚಿ ಕಾಂಗ್ರೆಸ್ ಅಧಿವೇಶನ ಅಂತ ಕರಿತೀವಿ. ಇದೇ ಕರಾಚಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಅಧ್ಯಕ್ಷರಾಗಿದ್ರು. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಈ ಒಂದು ಕರಾಚಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಏನು ಮಂಡಿಸ್ತಾರಂದ್ರ ಇದೇ ಮೂಲಭೂತ ಹಕ್ಕುಗಳನ್ನು ಮಂಡಿಸ್ತಾರೆ. ಮೂಲಭೂತ ಹಕ್ಕುಗಳನ್ನ ಯಾವ ಸ್ಥಳದಲ್ಲಿ ಅಂದ್ರೆ ಪಾಕಿಸ್ತಾನದ ಸಿಂಧ್ ನದಿಯ ದಂಡೆಯ ಮೇಲೆ, ಇವತ್ತು ಸಿಂಧೂ ನದಿಯ ದಂಡೆಯ ಮೇಲೆ ಕರಾಚಿ ಅನ್ನುವಂತ ಸ್ಥಳದಲ್ಲಿ 1931ರಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಈ ಮೂಲಭೂತ ಹಕ್ಕುಗಳನ್ನು ಮಂಡಿಸಿದ್ದು 1931 ಕರಾಚಿ ಕಾಂಗ್ರೆಸ್ ಅಧಿವೇಶನ. ಅದಕ್ಕೆ ಮೂಲಭೂತ ಹಕ್ಕುಗಳ ಈ ಒಂದು ಏನು ಸಂವಿಧಾನ ಸಮಿತಿ ಅಧ್ಯಕ್ಷರು ಯಾರನ್ನ ಮಾಡಿದ್ರು ಅಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರನ್ನ ಆಯ್ಕೆ ಮಾಡಿದ್ರು. ಹೌದಲ್ಲೋ? ನೋಡಿ, ಇಲ್ಲಿ 30 ಹಕ್ಕುಗಳನ್ನು ಮಂಡಿಸಲಾಯಿತು ವಿಶ್ವಸಂಸ್ಥೆ. ಇಲ್ಲಿ ಸಂವಿಧಾನದಲ್ಲಿ, ಭಾರತ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳ ಸಂವಿಧಾನ ರಚನೆ ಸಭೆಯಲ್ಲಿ ಮೂಲಭೂತ ಹಕ್ಕುಗಳ ಸಲಹಾ ಸಮಿತಿ ಅಧ್ಯಕ್ಷರು ಯಾರಾಗಿದ್ರು ಅಂತ ಕ್ವಶನ್ ಕೇಳ್ತಾನೆ. ಮೂಲಭೂತ ಹಕ್ಕುಗಳ
ಸಲಹಾ ಸಮಿತಿ, ಸಲಹಾ ಸಮಿತಿಯ ಅಧ್ಯಕ್ಷರು, ಸಲಹಾ ಸಮಿತಿ ಅಧ್ಯಕ್ಷರು ಯಾರಾಗಿದ್ರು ಅಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್. ಸರ್ದಾರ್ ವಲ್ಲಭಾಯಿ ಪಟೇಲ್ ನೆನಪಿಡಿ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಭಾರತ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳ ಸಲಹಾ ಸಮಿತಿ ಅಧ್ಯಕ್ಷರಾದರೆ ಉಪಸಮಿತಿ ಅಧ್ಯಕ್ಷರು ಯಾರಾಗಿದ್ರು? ಉಪಸಮಿತಿ ಅಧ್ಯಕ್ಷರು ಯಾರಾಗಿದ್ರು ಅಂದ್ರ ಯಾರಾಗಿದ್ರು? ಉಪಸಮಿತಿ ಅಧ್ಯಕ್ಷರು ಹೋಗಿರೋಣಮ್ಮ. ಎಕ್ಸಲೆಂಟ್. ಜೆ.ಬಿ. ಕೃಪಲಾನಿ ನೋಡಿ, ಜೆ.ಬಿ. ಕೃಪಲಾನಿ ನೋಡಿ. ಹಾಗಾದ್ರೆ ಭಾರತ ಸಂವಿಧಾನ ರಚನೆಯ ಸಮಯದಲ್ಲಿ ಯಾವ ಯಾವ ಡುಮ್ಮೆನವ ಶಿವಪ್ಪ ನೀನ್ ಹೆಡ್ಕಿನ್ ಚಣ ಬಿಡ್ತಾವ ನೋಡಿ. ಭಾರತ ಸಂವಿಧಾನ ರಚನೆಯಲ್ಲಿ ಎಷ್ಟು ಸಮಿತಿಗಳಿದ್ದವು? ಎಷ್ಟು ಸಮಿತಿಗಳು? ಎಕ್ಸಲೆಂಟ್. 22 ಮುಖ್ಯ ಸಮಿತಿಗಳು. 22 ಮುಖ್ಯ ಸಮಿತಿಗಳು. ಎಷ್ಟು ಉಪಸಮಿತಿಗಳಿದ್ದವು? ಎಷ್ಟು ಉಪಸಮಿತಿಗಳು? 5 ಉಪಸಮಿತಿಗಳು. 22 ಮುಖ್ಯ ಸಮಿತಿಗಳಾದರೆ 5 ಉಪಸಮಿತಿಗಳು. ಹಾಗೆ ಭಾರತ ಸಂವಿಧಾನ ರಚನೆಯಲ್ಲಿ ಈ ಮೂಲಭೂತ ಹಕ್ಕುಗಳ ಸಲಹಾ ಸಮಿತಿ ಅಧ್ಯಕ್ಷರು. ಹಾಗಾದ್ರೆ ಕೇಂದ್ರೀಯ ಸಮಿತಿ ಅಧ್ಯಕ್ಷರು ಯಾರಾಗಿದ್ರು? ಕೇಂದ್ರೀಯ ಸಮಿತಿ ಅಧ್ಯಕ್ಷರು ಎಕ್ಸಲೆಂಟ್ ಜವಾಹರ್ಲಾಲ್ ನೆಹರು. ಪ್ರಾಂತೀಯ ಅಧ್ಯಕ್ಷರು ಯಾರಾಗಿದ್ರು? ಪ್ರಾಂತೀಯ ಅಧ್ಯಕ್ಷರು ಸರ್ದಾರ್ ವಲ್ಲಭಾಯ್ ಪಟೇಲ್. ಪ್ರಾಂತೀಯ ಅಧ್ಯಕ್ಷರಾಗಿದ್ರು. ಕೇಂದ್ರೀಯ ಅಧ್ಯಕ್ಷರಾದವರು ಜವಾಹರ್ಲಾಲ್ ನೆಹರು ಅವರು, ಪ್ರಾಂತೀಯ ಅಧ್ಯಕ್ಷರಾದವರು ಸರ್ದಾರ್ ವಲ್ಲಭಾಯ್ ಪಟೇಲ್. ಗೃಹ ಸಮಿತಿ ಅಧ್ಯಕ್ಷರು ಯಾರಾಗಿದ್ರು? ಗೃಹ ಸಮಿತಿ ಅಧ್ಯಕ್ಷರು ಪಟ್ಟಾಭಿ ಸೀತಾರಾಮಯ್ಯ. ಯಾರವರು? ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು. ಪಟ್ಟಾಭಿ ಸೀತಾರಾಮಯ್ಯ. ಇದು KS ಕ್ವಶನ್, ಇದು 2017 KS ಕ್ವಶನ್. ಪಟ್ಟಾಭಿ ಸೀತಾರಾಮಯ್ಯ. ಸಮಿತಿಗಳ ಬಗ್ಗೆ ಸ್ವಲ್ಪ ನೋಡ್ಕೋಬೇಕು ನಾವು ಅಲ್ಲ. ಜೆ.ಬಿ. ಕೃಪಲಾನಿ ಅವರು ಉಪಸಮಿತಿ ಅಧ್ಯಕ್ಷರಾದರೆ ಆ ಒಂದು ಮೂಲಭೂತ ಹಕ್ಕುಗಳ ಸಮಿತಿ ಅಧ್ಯಕ್ಷರು ಯಾರಾಗಿದ್ರು ಅಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಾಗಿದ್ರು. ಸರ್ದಾರ್ ವಲ್ಲಭಾಯ್ ಪಟೇಲ್. ಹಾಗಾದ್ರೆ ಈ ಮೂಲಭೂತ ಹಕ್ಕುಗಳು 2 ಲಕ್ಷಣ ಹೇಳ್ರಿ ನೋಡೋಣ. ಯಾರಾದ್ರು ಒಂದ್ 2-3 ಲಕ್ಷಣ, ಮೂಲಭೂತ ಹಕ್ಕುಗಳ ಲಕ್ಷಣವನ್ನ. 1, 2 ಮೂಲಭೂತ ಹಕ್ಕುಗಳ ಯಾವ್ದಾದ್ರು 2 ಲಕ್ಷಣಗಳು. ಏನು ಮೂಲಭೂತ ಹಕ್ಕುಗಳಿಗೆ ಏನು ಒಂದಿದು ಇದೆ? ನಮಸ್ತೆ. ತರ್ಕಬದ್ಧವಾಗಿವೆ, ನ್ಯಾಯಸಮ್ಮತವಾಗಿವೆ. ಗುಡ್. ಮತ್ತ ಗುಡ್, ವೆರಿ ಗುಡ್. ಇನ್ನು 2 ಪಾಯಿಂಟ್ ಎದ್ದಿದ್ದೇವೆ, ನಾ 3 ಪಾಯಿಂಟ್ ಹೇಳಿದ್ವಿ ಸರ್. ಒಳ್ಳೆ ಕೇಳಿದ್ರಿ. ಯಾವರಪ್ಪ ನಿಮ್ದು? ಅಯ್ಯಪ್ಪು ಜಟ್ಟು. ಗುಡ್, ವೆರಿ ಗುಡ್. ನೋಡಿ, ಭಾರತ ಸಂವಿಧಾನದಲ್ಲಿ ನೋಡು ಯಕ್ಷಣೆ ನೀವು 2 ಹೇಳಂದ್ರಿಲ್ಲ, ನಾ 3 ಹೇಳಿನಿ. ಮತ್ತಿನ್ನ ಹೇಳಂದ್ರೆ ಎಲ್ಲಿ ಹೇಳ್ತಾರ? ತೋಳನ್ನು ಗುಂಡಗಲ್ ಸರ್. ಎಸ್, ಭಾರತ ಸಂವಿಧಾನದಲ್ಲಿ ಈ ಮೂಲಭೂತ ಹಕ್ಕುಗಳ ವಿಶೇಷ ಏನು ಅಂತಂದ್ರೆ, ಮೂಲಭೂತ ಹಕ್ಕುಗಳು ಇವು ನ್ಯಾಯಸಮ್ಮತವಾಗಿವೆ ಅಥವಾ ನ್ಯಾಯ ರಕ್ಷಿತವಾದವು. ಮೂಲಭೂತ ಹಕ್ಕುಗಳು ನ್ಯಾಯ ರಕ್ಷಿತವಾಗಿವೆ. ಹೌದು, ಮೂಲಭೂತ ಹಕ್ಕುಗಳಿಗೆ ಏನಾದರೂ ತೊಂದರೆ ಆದರೆ ನಾವು ಸಂವಿಧಾನಬದ್ಧವಾಗಿ ಮೂಲಭೂತ ಹಕ್ಕುಗಳಿಗೆ ನ್ಯಾಯ ಪಡ್ಲಿಕ್ಕೆ ಸಾಧ್ಯ ಇದೆ. ಹೌದಲ್ಲ? ಅದಕ್ಕೆ ಮೂಲಭೂತ ಹಕ್ಕುಗಳು ನ್ಯಾಯ ರಕ್ಷಿತವಾಗಿವೆ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾಗಿವೆ. ನ್ಯಾಯಸಮ್ಮತವಾಗಿವೆ, ನ್ಯಾಯ ರಕ್ಷಿತವಾಗಿವೆ
ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾಗಿವೆ. ರಾಜಕೀಯ ಪ್ರಜಾಪ್ರಭುತ್ವವನ್ನು ಸ್ಥಾಪನೆ ಮಾಡುವಲ್ಲಿ ಯಶಸ್ವಿಯಾಗಿವೆ. ರಾಜಕೀಯ ಪ್ರಜಾಪ್ರಭುತ್ವವನ್ನು ಸ್ಥಾಪನೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾವೆ. ನೋಡಿ, ರಾಜ್ಯನೀತಿ ನಿರ್ದೇಶಕ ತತ್ವಗಳಿಗೆ ಯಾವುದೇ ನ್ಯಾಯರಕ್ಷಿತವಾದವಲ್ಲ. ರಾಜನೀತಿ ನಿರ್ದೇಶಕ ತತ್ವಗಳು ಕ್ವಶನ್ ಆಗಿದೆ. ಮೂಲಭೂತ ಹಕ್ಕುಗಳ ಮತ್ತು ರಾಜನೀತಿ ನಿರ್ದೇಶಕ ತತ್ವಗಳ ನಡುವಿನ ಭಿನ್ನಾಭಿಪ್ರಾಯಗಳನ್ನ ನಿಮ್ಮ ಅನಿಸಿಕೆಯಲ್ಲಿ ಏನಿಲ್ಲ, ಸುಮ್ ಹೆಂಗದ ಹಂಗೆ ಬರೀಬೇಕು. ಒರಿಜಿನಲ್ ಅವ್ರು ಸುಮ್ ಹಂಗೆ ಅಂತಾರೆ, ನಿಮ್ಮ ಅನಿಸಿಕೆಯಲ್ಲಿ ಬರೀರಿ, ಹಂಗ ಬರೀರಿ, ಏನ್ ತಿಳ್ಕೊಳ್ಸೋರು ಎಲ್ಲ ನಮ್ಮ ಅನಿಸಿಕೆ ಮರ ಇದ್ದದ್ದೇ ಬರೀಗ ಮುಗಿದೋಗಿರ್ತದೆ. ನನ್ನ ಅನಿಸಿಕೆ ಆಗ್ಬೇಕು. ಅಲ್ಲಿ ನೀವು ಒಟ್ಟ ಸುಮ್ ಹೇಳ್ತಾರ, ನಿಮ್ಮ ಅನಿಸಿಕೆಯಲ್ಲಿ ಬರೀರಿ, ಕುಂತು ಚರ್ಚಿಸಿ, ನಿಮಗೇನು ಗೊತ್ತು, ನಿಮ್ಮ ವಿಚಾರವನ್ನು ವ್ಯಕ್ತಪಡಿಸಿ, ನಮ್ಮ ವಿಚಾರ ತಗೊಂಡು ಏನ್ ಮಾಡುದು. ಅಲ್ಲಿ ಅವ ಮೇನ್ ಪಾಯಿಂಟ್ಗಳದಾವ, ಅವೇ ಬರ್ದ ಸಾಕು. ಸುಮ್ ಸಣ್ಣ ನೌಕರಿ ಆದ ಸಾಕೇ ಅದ. ನಾವ್ ಯಾವ ವಿಚಾರ ತಗೊಂಡು ಎಲ್ಲಿ ಹೋಗೋದಾವ. ದೊಡ್ಡ ಸಂವಿಧಾನ ಈಗ ಅದ್ರಾಗಿದ್ದಂತ ವಿಚಾರಗಳನ್ನ ನಾಲ್ಕು ಬರೋದ್ರ ಮುಗಿದು. ಹಾಗಾದ್ರೆ ಮೂಲಭೂತ ಹಕ್ಕುಗಳು ನ್ಯಾಯರಕ್ಷಿತವಾದವು, ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾಗಿವೆ. ರಾಜಕೀಯ ಪ್ರಜಾಪ್ರಭುತ್ವವನ್ನು ಸ್ಥಾಪನೆ ಮಾಡುವಂತ ಶಕ್ತಿ, ಆ ತಾಕತ್, ಆ ದಮ್ ಎಲ್ಲಿದಾವ ಅಂತಂದ್ರೆ ಈ ಮೂಲಭೂತ ಹಕ್ಕುಗಳಲ್ಲಿದಾವೆ. ಅಲ್ಲ, ಮೂಲಭೂತ ಭಾರತ ಸಂವಿಧಾನದ ಮೂಲಭೂತ ಹಕ್ಕುಗಳಲ್ಲಿ ಇವು ಏನಪ್ಪಾ ಅಂದ್ರೆ ನ್ಯಾಯರಕ್ಷಿತವಾಗಿವೆ. ಇದು ಜನರಿಗೆ ಸಮಾನತೆ ಕಲ್ಪಿಸುವುದರ ಮೂಲಕ ಜನರ ಘನತೆಯನ್ನ, ರಾಷ್ಟ್ರದ ಏಕತೆಯನ್ನ ಸಂರಕ್ಷಣೆ ಮಾಡ್ತದೆ. ಜನರಿಗೆ ಸಮಾನತೆಯನ್ನು ಕಲ್ಪಿಸುವ ಮೂಲಕ, ಸಮಾನತೆಯನ್ನು ಕಲ್ಪಿಸುವುದರ ಮೂಲಕ ಜನರ ಘನತೆ, ಗೌರವ, ರಾಷ್ಟ್ರದ ಏಕತೆಯನ್ನ ಸಂರಕ್ಷಣೆ ಮಾಡ್ತದ. ನೋಡಿ, ನ್ಯಾಯರಕ್ಷಿತವಾಗಿವೆ, ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾಗಿವೆ, ರಾಜಕೀಯ ಪ್ರಜಾಪ್ರಭುತ್ವವನ್ನು ಸ್ಥಾಪನೆ ಮಾಡುವಂತ ಉದ್ದೇಶವನ್ನು ಹೊಂದಿವೆ, ಒಬ್ಬ ವ್ಯಕ್ತಿಯ ಆಧ್ಯಾತ್ಮಿಕ, ನೈತಿಕ, ಬೌದ್ಧಿಕ ಏಳಿಗೆ ಉತ್ತೇಜನ ನೀಡುತ್ತವೆ. ಅಲ್ಲ, ಈ ನಾಳೆ ಕ್ವಶನ್ ಕೇಳ್ತಾನೆ, ಭಾರತ ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಹಕ್ಕುಗಳಿವೆ ಅಂತ ಕೇಳ್ತಾನೆ. ಭಾರತ ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಹಕ್ಕುಗಳದ ಪ್ರೆಸೆಂಟ್? 6, 7, 8, 9. ಭಾರತ ಸಂವಿಧಾನದಲ್ಲಿ ಪ್ರಸ್ತುತ ಎಷ್ಟು ಮೂಲಭೂತ ಹಕ್ಕುಗಳಿವೆ? ಶಬಾಷ್. ಭಾರತ ಸಂವಿಧಾನದಲ್ಲಿ ಪ್ರಸ್ತುತ ಮೂಲಭೂತ ಹಕ್ಕುಗಳ ಸಂಖ್ಯೆ 6 ಮೂಲಭೂತ ಹಕ್ಕುಗಳದ ಪ್ರೆಸೆಂಟ್. ಆರಂಭದಲ್ಲಿ ಭಾರತ ಸಂವಿಧಾನ ಜಾರಿಗೆ ಬಂದಾಗ 7 ಇದ್ದು, ಭಾರತ ಸಂವಿಧಾನ ಜಾರಿಗೆ ಬಂದಾಗ 7 ಮೂಲಭೂತ ಹಕ್ಕುಗಳಿದ್ದವು. ಪ್ರೆಸೆಂಟ್ ಭಾರತ ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಹಕ್ಕುಗಳದಾವ ಅಂದ್ರೆ 6 ಮೂಲಭೂತ ಹಕ್ಕುಗಳನ್ನು ನೋಡ್ತೀವಿ. 7 ಇದ್ದು. ಆದ್ರೆ 7ನೇ ಮೂಲಭೂತ ಹಕ್ಕು ಅಥವಾ ಅದು ರದ್ದುಪಡಿಸಿದ್ದು ಯಾವಾಗ ಅಂದ್ರೆ 1978 ಭಾರತ ಸಂವಿಧಾನದ 44ನೇ ತಿದ್ದುಪಡಿಯ ಮೂಲಕ ಆಸ್ತಿ ಹಕ್ಕನ್ನು ಈ ಒಂದು ಮೂಲಭೂತ ಹಕ್ಕುಗಳಿಂದ ತೆಗೆದುಹಾಕಲಾಯಿತು, ರದ್ದುಪಡಿಸಲಾಯಿತು. ಮೂಲಭೂತ ಹಕ್ಕುಗಳಿಂದ ರದ್ದುಪಡಿಸಿರ್ತಕ್ಕಂಥ ಒಂದು ಹಕ್ಕು ಯಾವ್ದಂದ್ರೆ ಅದು ಆಸ್ತಿ ಹಕ್ಕು. ಭಾರತ ಸಂವಿಧಾನದಲ್ಲಿ ಎಷ್ಟನೇ ವಿಧಿಯಲ್ಲಿ ಅವಕಾಶ ಕೊಟ್ಟಿದ್ರಂದ್ರೆ ಭಾರತ ಸಂವಿಧಾನದಲ್ಲಿ 31ನೇ ವಿಧಿಯಲ್ಲಿ. ನೆನಪಿಡಿ, ಭಾರತ ಸಂವಿಧಾನದ 31ನೇ ವಿಧಿಯಲ್ಲಿ ಈ ಒಂದು ಆಸ್ತಿ ಹಕ್ಕಿಗೆ ಅವಕಾಶ ಕೊಟ್ಟಿದ್ರು. ಒಂದು ವೇಳೆ ಅದನ್ನ ಏನಾದ್ರೂ ರದ್ದುಪಡಿಸದೇ ಇದ್ರೆ ನೀವು ಕ್ಯಾನಲ್ಗಳನ್ನು ಮಾಡಕ್ ಬರ್ತಿರ್ಲಿಲ್ಲ, ರಾಷ್ಟ್ರೀಯ ಹೆದ್ದಾರಿಗಳನ್ನು ಮಾಡಕ್ ಬರ್ತಿರ್ಲಿಲ್ಲ, ನೀವು ಯಾರಾದ್ರೂ ಒಂದು ಶಾಲೆಯನ್ನು ಸ್ಥಾಪನೆ ಮಾಡ್ಬೇಕು, ಗೌರ್ಮೆಂಟ್ ನಾಳೆ ನೀವು ತಹಶೀಲ್ದಾರ್ ಆಗಿ ಅಸಿಸ್ಟೆಂಟ್ ಕಮಿಷನರ್ ಆದಂತ ಸಮಯದಲ್ಲಿ ಆಗ್ತಿರಿ, ಒಂದಿನ ಶತಸಿದ್ಧ ಗ್ಯಾರಂಟಿ, ಒಂದಿನ ಜಗತ್ತಿಗಲ್ಲುವಂತ ತಾಕತ್ ನಿಮ್ಮಲ್ಲಿ ಬರ್ತದೆ. ಯಾಕಂದ್ರೆ ಎಲ್ಲೋ ತಹಶೀಲ್ದಾರರು, ಎಲ್ಲಾ ಅಸಿಸ್ಟೆಂಟ್ ಕಮಿಷನರ್, ಎಲ್ಲಾ DC, ಎಲ್ಲಾ SP ಗಳು
ಮೂಲತಃ ಅವರು ಹುಟ್ಟಿದಾಗ ಶಾಣೆ ಇರ್ತಾರನು? ಇಲ್ಲ. SLC ಫೇಲ್ ಆದಂತ ವ್ಯಕ್ತಿ ತಹಸೀಲ್ದಾರ್ ಆಗಿದೆ. SLC ಫೇಲ್ ಆದಂತ ವ್ಯಕ್ತಿ ಅಸಿಸ್ಟೆಂಟ್ ಕಮಿಷನರ್ ಆಗಿದೆ. ಎಷ್ಟು ಮಂದಿ ತೋರಿಸ್ತೀನಿ. SLC 90 ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಈಗ ಏನದೀವಿ ನೋ ಆರ್ ನೆವರ್, ಇದು ಇಂಪಾರ್ಟೆಂಟ್. ಹಾಕ್ರಿ ನೀವು ಪ್ರಯತ್ನ ಮಾಡಿ, ಗ್ಯಾರಂಟಿ ಸಕ್ಸಸ್ ಆಗ್ತೀವಿ. ಭಾರತ ಸಂವಿಧಾನದಲ್ಲಿ 31ನೇ ವಿಧಿಯ ವಿಶೇಷ ಏನು ಅಂತಂದ್ರೆ ಇದನ್ನ ಆಸ್ತಿ ಹಕ್ಕು ಅಂತ ಕರೀತಾರೆ. ಭಾರತ ಸಂವಿಧಾನದ 31ನೇ ವಿಧಿ ಆಸ್ತಿ ಹಕ್ಕನ್ನು ಯಾಕೆ ರದ್ದು ಮಾಡಿದ್ರಂದ್ರೆ, ನೀವು ಒಂದ್ ಯಾವ್ದೋ ನಿಮ್ ಊರಲ್ಲಿ ರಾಷ್ಟ್ರೀಯ ಹೆದ್ದಾರಿ ಹೊಂಟದ, ಆ ರಾಷ್ಟ್ರೀಯ ಹೆದ್ದಾರಿ ಹೋಗುವಂತ ಸಮಯದಲ್ಲಿ ಒಂದು ಮತ್ ರಾಷ್ಟ್ರೀಯ ಹೆದ್ದಾರಿಯಿಂದ ಹೊರ ಕ್ರಾಸ್ ಆಗ್ತಾವಲ್ಲ, ಅವಾಗ ನಾವೇನಂತೀವಿ? ಅಂತೀವಿ. ಸ್ವಚ್ಛ ಕೊಡಂಗಿಲ್ಲ ಅಂತಂದಾಗ ನಾವು ಒತ್ತಾಯದ ಮೇರೆಗೆ ಕಿತ್ಕೊಳ್ಳಂಗಿಲ್ಲ. ಒತ್ತಾಯದ ಮೇರೆಗೆ ಏನಾದ್ರೂ ನಾವು ಆಸ್ತಿ ಕಿತ್ಕೊಂಡೇವ್ ಅಂದ್ರೆ 31ನೇ ವಿಧಿಯ ಪ್ರಕಾರ ಅವರು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಗೊತ್ತಾರೆ, ನಾನು ಗಳಿಸಿದಂತ ಆಸ್ತಿಯ ಮೇಲೆ ಇವರು ರಾಷ್ಟ್ರೀಯ ಹೆದ್ದಾರಿ ಮಾಡ್ತೀನಿ ಅಂತಾರೆ, ಕೆನಲ್ ತರ್ತೀನಿ ಅಂತ ಇದ್ದಾರೆ, ನೀರಾವರಿಗಾಗಿ ಕೆನಲ್ ಕಟ್ಟಿಸ್ತಾ ಇದ್ದಾರೆ, ಶಾಲಾ ಕಾಲೇಜು ಕಟ್ಟಿಸ್ತಾ ಇದ್ದೀನಿ ನಮ್ಮ ಶಾಲೆ ನಮ್ಮ ಊರಲ್ಲಿ. ಯಾರಿಗಂದ್ರೆ ಯಾರಿಗೆ ಭೂಮಿ ಕಳ್ಕೊಳ್ಳೋದು ಇಷ್ಟ ಇಲ್ರಿ. ಫಲವತ್ತಾದಂತ ಬೆಳೆಯುವಂತ ಭೂಮಿಯನ್ನ ಕಳ್ಕೊಳ್ಳುವಂತ ಇಷ್ಟ ಯಾರಿಗೂ ಇರಂಗಿಲ್ಲ. ದುಡ್ಡು ಮುಖ್ಯ ಅಲ್ಲ, ಭೂಮಿ ಮುಖ್ಯ ಅಂತಾರ ಅವ್ರು. ನಮ್ಮ ಹಳ್ಳಿಗೊಳದಲ್ಲಿ ವಿಶೇಷ ಭೂಮಿ ಇರ್ಬೇಕಂತಾರ ಅವ್ರು. ಒಂದ್ 2 ಎಕರೆ 3 ಎಕರೆ ಆಸ್ತಿ ಇತ್ತಂದ್ರ ಮನೆಗ್ ಜ್ವಾಳ, ಗೋಧಿ, ಅಕ್ಕಿ ಎಷ್ಟು ಸಾಯಿತನ ನೀವು ತಲಾಂತರಗಳ ಬಿತ್ತಬಹುದು ಬೆಳಿಬಹುದು. ಭೂಮಿ ತಾಯಿ ಎಷ್ಟು ಶಕ್ತಿ, ಹೌದಾ ಅಲ್ಲೋ? ಒಂದ್ 2 ಎಕರೆ 3 ಎಕರೆ ಭೂಮಿ ಇತ್ತಂದ್ರೆ ಏನ್ ಬೇಕಾದ ಭೂಮಿಯನ್ನು ಬೆಳಿಬಹುದು. ಅದಕ್ಕೆ ಭಾರತ ಸಂವಿಧಾನದಲ್ಲಿ ಈ 31ನೇ ವಿಧಿಯನ್ನ ರದ್ದುಪಡಿಸಲಾಯಿತು. ಆಸ್ತಿ ಹಕ್ಕನ್ನ ರದ್ದುಪಡಿಸಲಾಯಿತು. ರದ್ದುಪಡಿಸಿ ಇದನ್ನ ಎಲ್ಲಿ ಒಯ್ದು ಒಕ್ಕಟ್ಟಲಾಗಿದೆ ಅಂತಂದ್ರೆ ಇದನ್ನ 300A ಎಸೆಯಲಾಗಿದೆ. 300A ನೆನಪಿಡಿ. ಭಾರತ ಸಂವಿಧಾನದಲ್ಲಿ 300A, ಭಾರತ ಸಂವಿಧಾನದಲ್ಲಿ 265ನೇ ವಿಧಿ, 265ನೇ ವಿಧಿ, ಭಾರತ ಸಂವಿಧಾನದಲ್ಲಿ 301ನೇ ವಿಧಿ, ಭಾರತ ಸಂವಿಧಾನದಲ್ಲಿ 326ನೇ ವಿಧಿ. ವೆರಿ ಇಂಪಾರ್ಟೆಂಟ್ ಇವು. 300A, 265, 301, 326 ಇವೆಲ್ಲ ಏನು ಅಂತಂದ್ರೆ ನಾಳೆ ಕ್ವಶನ್ ಕೇಳ್ತಾನೆ. ಇದು ಮೂಲಭೂತ ಹಕ್ಕುಗಳಿಂದ ಹೊರಗಿರುವಂತ ಹಕ್ಕುಗಳಿವು. ಭಾರತ ಸಂವಿಧಾನದಲ್ಲಿ ಇವು ಹಕ್ಕುಗಳೇ, ಆದ್ರೆ ಮೂಲಭೂತ ಹಕ್ಕುಗಳಿಂದ ಹೊರಗಡೆ ಅದಾವೆ. ಭಾರತ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳಿಂದ ಹೊರಗಿರುವಂತಹ ಹಕ್ಕುಗಳು ಯಾವ ಅಂತಂದ್ರೆ 300A, 265, 301, 326. ಈ 4 ವಿಚಾರಗಳದವಲ್ಲ ಭಾರತ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳಿಂದ ಹೊರಗದವೆ. ಯಾರನ್ನ ಬಿದ್ದಿರಿಪ್ಪ ಬರ್ಕೋಬೇಕು ನೀವು. ವೆರಿ ಇಂಪಾರ್ಟೆಂಟ್ ಅವು. 300A, 265, 301, 326 ಈ 4 ವಿಧಿಗಳದವಲ್ಲ ಭಾರತ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳಿಂದ ಹೊರಗದವೆ. ಹಾಗಾದ್ರೆ 300A ಏನ್ ಹೇಳ್ತದ? ಆಗ್ಲೇ ಹೇಳಿದೆ ನಿಮಗೆ. 300 ಏನ್ ಹೇಳ್ತಂದ್ರೆ ಆಸ್ತಿ ಹಕ್ಕದ ಬಗ್ಗೆ ಹೇಳ್ತದೆ. 300A ಆಸ್ತಿ ಹಕ್ಕದ ಬಗ್ಗೆ ಹೇಳ್ತದೆ, ಆಸ್ತಿ ಹಕ್ಕು. ಹಾಗಾದ್ರೆ 265 ಏನ್ ಹೇಳ್ತದೆ? ಕಾನೂನಿನ ಅನುಮತಿ ಇಲ್ಲದೆ ಯಾವುದೇ ತೆರಿಗೆಯನ್ನು ವಿಧಿಸುವಂತಿಲ್ಲ. ಕಾನೂನುಗಳ ಅನುಮತಿ ಇಲ್ಲದೆ ಯಾವುದೇ ತೆರಿಗೆಯನ್ನು ವಿಧಿಸಂಗಿಲ್ಲ. 301 ಏನ್ ಹೇಳ್ತದೆ? ಭಾರತದ ಒಳಗಡೆ ನಡೆಯುವಂತ ವ್ಯಾಪಾರ ಮತ್ತು ವಾಣಿಜ್ಯ ಸಂಬಂಧಗಳು ಮುಕ್ತವಾಗಿರಬೇಕು ಅಂತ. ವ್ಯಾಪಾರ ಮತ್ತು ವಾಣಿಜ್ಯ ಸಂಬಂಧಗಳು ಮುಕ್ತವಾಗಿರಬೇಕು. 326 ಏನ್ ಹೇಳ್ತಂದ್ರೆ ಇವತ್ತು ಲೋಕಸಭೆ ಆಗಲಿ ರಾಜ್ಯ ವಿಧಾನಸಭೆಗಳಿಗೆ ಚುನಾವಣೆಯ ಮೂಲಕ, ಅದು ವಿಶೇಷವಾಗಿ ವಯಸ್ಕ ಮತದಾನದ ಆಧಾರದ ಮೇಲೆ ನಡೆಯತಕ್ಕದ್ದು. ವಯಸ್ಕ ಮತದಾನ ಪದ್ಧತಿ, ವಯಸ್ಕ ಮತದಾನ ಇವೆಲ್ಲ ಹಕ್ಕುಗಳೇ. ಈಗ ನೀವು ಮತದಾನ ಮಾಡಕ್ ಹೋಗಿರ್ತೀರಿ ನೋಡಿ, ಭಾರತ ಸಂವಿಧಾನದಲ್ಲಿ 300A, 265, 301, 326 ಈ 4 ವಿಧಿಗಳದವಲ್ಲ, ಈ 4 ವಿಧಿಗಳು 300A ಏನ್ ಹೇಳ್ತದೆ? ಆಸ್ತಿ ಹಕ್ಕು ಹೇಳ್ತದೆ. 265 ಏನ್ ಹೇಳ್ತದೆ? ಕಾನೂನಿನ ಅನುಮತಿ ಇಲ್ಲದೆ, ಬರ್ಕೋಬೇಕು, ಕಾನೂನಿನ ಅನುಮತಿ ಇಲ್ಲದೆ ಇವತ್ತು ಯಾವುದೇ ಒಂದು ವ್ಯಕ್ತಿಯ ಮೇಲೆ ಆಗ್ಲಿ ಸಂಸ್ಥೆಯ ಮೇಲೆ ಆಗ್ಲಿ ತೆರಿಗೆಯನ್ನು ವಿಧಿಸಂಗಿಲ್ಲ, ತೆರಿಗೆ ಹಾಕಂಗಿಲ್ಲ. 301 ವ್ಯಾಪಾರ ವಾಣಿಜ್ಯ, ಭಾರತ ದೇಶದ ಗಡಿಯೊಳಗೆ ನಡೆಯುವಂತ ವ್ಯಾಪಾರ ವಾಣಿಜ್ಯ ಸಂಬಂಧಗಳು ಮುಕ್ತವಾಗಿರತಕ್ಕದ್ದು.
ವ್ಯಾಪಾರ ಮತ್ತು ವಾಣಿಜ್ಯ ಸಂಬಂಧಗಳು ಮುಕ್ತವಾಗಿರುವಂತದ್ದು. 326 ಏನ್ ಹೇಳ್ತಂದ್ರೆ ವಯಸ್ಕ ಮತದಾನ ಪದ್ಧತಿ ಬಗ್ಗೆ ಹೇಳ್ತದೆ. ವಯಸ್ಕ ಮತದಾನ ಪದ್ಧತಿ 326. 300A, 265, 301, 326. ಭಾರತ ಸಂವಿಧಾನದಲ್ಲಿ ಅತಿ ಮುಖ್ಯವಾಗಿರುವಂತ ವಿಶಿಷ್ಟವಾದ 4 ವಿಧಿಗಳು. ಮೂಲಭೂತ ಹಕ್ಕುಗಳಿಂದ ಮೂಲಭೂತ ಹಕ್ಕುಗಳಿಂದ ಹೊರಗಡೆ ಇದಾವೆ. ಆ 4 ವಿಧಿಗಳು ಯಾವಂದ್ರೆ 300A, 265, 301, 326. ಈ 300 ನಿಮ್ಗೆಲ್ಲ ಗೊತ್ತದ, ಆಸ್ತಿ ಹಕ್ಕು ಹೇಳ್ತದೆ. 326 ಗೊತ್ತದ, ವಯಸ್ಕ ಮತದಾನ. ಈಗ ನೆನಪಿಡಬೇಕಾದದ್ದು ಯಾವುದು? 265, 301. 301 ಏನಾಗ್ತದೆ? ಭಾರತ ದೇಶದ ಗಡಿ ಒಳಗೆ ವ್ಯಾಪಾರ ಮತ್ತು ವಾಣಿಜ್ಯಗಳಿಗೆ ಮುಕ್ತವಾಗಿರತಕ್ಕಂಥದ್ದು 301. ಇನ್ನು 265 ಏನಿರ್ತದೆ? ಇವತ್ತು ಕಾನೂನು ಅನುಮತಿ ಇಲ್ಲದೆ, ಯಾವುದೇ ಒಂದು ಸರ್ಕಾರದ ಕಾನೂನು ಪರ್ಮಿಷನ್ ಕೊಡದೆ ನಾವು ದೇಶದಲ್ಲಿ ಏನ್ ಮಾಡಂಗಿಲ್ಲ ಅಂದ್ರ ಟ್ಯಾಕ್ಸ್ ಹಾಕಂಗಿಲ್ಲ ಅಂತ ಹೇಳಿ 265 ಹೇಳ್ತದೆ. ಹಾಗಾದ್ರೆ ಭಾರತದ ಸಂವಿಧಾನದಲ್ಲಿ ಪ್ರಸ್ತುತ ಎಷ್ಟು ಮೂಲಭೂತ ಹಕ್ಕುಗಳದಾವೆ? ಭಾರತ ಸಂವಿಧಾನದಲ್ಲಿ ಪ್ರಸ್ತುತ ಎಷ್ಟು ಮೂಲಭೂತ ಹಕ್ಕುಗಳದಾವ ಅಂದ್ರೆ 6 ಮೂಲಭೂತ ಹಕ್ಕುಗಳನ್ನು ನೋಡ್ತೀವಿ. ಫಂಡಮೆಂಟಲ್ ರೈಟ್ಸ್ 6 ಮೂಲಭೂತ ಹಕ್ಕುಗಳು. 6 ಮೂಲಭೂತ ಹಕ್ಕುಗಳು ಯಾವುವು? 1 ಸಮಾನತೆ ಹಕ್ಕು, 2 ಸ್ವಾತಂತ್ರ್ಯದ ಹಕ್ಕು, 3 ಶೋಷಣೆ ವಿರುದ್ಧ ಹಕ್ಕು, 4 ಧಾರ್ಮಿಕ ಹಕ್ಕು, 5 ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಹಕ್ಕು, 6 ಸಂವಿಧಾನಬದ್ಧ ಪರಿಹಾರ ಹಕ್ಕು ಅಂತ ಕರೀತೀವಿ. ಭಾರತ ಸಂವಿಧಾನದಲ್ಲಿ ನಂಬರ್ 1 ಸಮಾನತೆ ಹಕ್ಕು, ಸಮಾನತೆಯ ಹಕ್ಕು. ನಂಬರ್ 2 ಸ್ವಾತಂತ್ರ್ಯದ ಹಕ್ಕು, ಸ್ವಾತಂತ್ರ್ಯದ ಹಕ್ಕು. ನಂಬರ್ 3 ಶೋಷಣೆ ವಿರುದ್ಧ ಹಕ್ಕು, ಶೋಷಣೆಯ ವಿರುದ್ಧ ಹಕ್ಕು. ನಂಬರ್ 4 ಧಾರ್ಮಿಕ ಹಕ್ಕು, ಧಾರ್ಮಿಕ ಹಕ್ಕು. ನಂಬರ್ 5 ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು. ಮತ್ತು ಶೈಕ್ಷಣಿಕ ಹಕ್ಕು. ನಂಬರ್ 6 ಸಂವಿಧಾನಬದ್ಧ ಪರಿಹಾರ ಹಕ್ಕು, ಸಂವಿಧಾನಬದ್ಧ ಪರಿಹಾರ ಹಕ್ಕು. ಭಾರತ ಸಂವಿಧಾನದಲ್ಲಿ ಸಂವಿಧಾನದ 14ನೇ ವಿಧಿಯಿಂದ 18ನೇ ವಿಧಿಯವರೆಗೆ ಸಮಾನತೆ ಹಕ್ಕು ಹೇಳ್ತದೆ. 19ರಿಂದ 22ರವರೆಗೆ ಸ್ವಾತಂತ್ರ್ಯದ ಬಗ್ಗೆ ಹೇಳ್ತದೆ. 23, 24 ಶೋಷಣೆಯ ವಿರುದ್ಧ ಹೇಳ್ತದೆ. 25ರಿಂದ 28ರವರೆಗೆ ಧಾರ್ಮಿಕ ಹಕ್ಕು ಹೇಳ್ತದೆ. 29ರಿಂದ 30ರವರೆಗೆ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಹೇಳ್ತದೆ. ಲಾಸ್ಟ್ ಭಾರತ ಸಂವಿಧಾನದಲ್ಲಿ 32ನೇ ವಿಧಿ ಏನಂತಂದ್ರೆ ಅದು ಸಂವಿಧಾನಬದ್ಧ ಪರಿಹಾರ ಹಕ್ಕದ ಬಗ್ಗೆ ಹೇಳ್ತದೆ. ಹೌದಲ್ಲೋ? Two, 3, 4, 5. ಯಾರ ಚುಂಕನ ಭಾರತ ಸಂವಿಧಾನದಲ್ಲಿ ರಿಟ್ಗಳ ಬಗ್ಗೆ ತಿಳಿಸುವಂತ ವಿಧಿ ಯಾವುದು? ಭಾರತ ಸಂವಿಧಾನದಲ್ಲಿ ರಿಟ್ ಬಗ್ಗೆ ತಿಳಿಸುವಂತ ವಿಧಿ, ರಿಟ್ಗಳ ಬಗ್ಗೆ ತಿಳಿಸುವಂತ ವಿಧಿ ಯಾವುದು? ರಿಟ್ಗಳ ಬಗ್ಗೆ ತಿಳಿಸುವಂತ ವಿಧಿ ಯಾವುದು? ಯಾವ ವಿಧಿಯು ರಿಟ್ಗಳ ಬಗ್ಗೆ ತಿಳಿಸುತ್ತದೆ? 51% ಕರೆಕ್ಟ್ ಆನ್ಸರ್ ಮಾಡಿದಿರಿ. ಸರಿಯಾದಂತ ಉತ್ತರ ಭಾರತ ಸಂವಿಧಾನದ 32ನೇ ವಿಧಿ, 226ನೇ ವಿಧಿ, 139ನೇ ವಿಧಿ. ಈ 3 ವಿಧಿಗಳು ಏನಾಗ್ತಾವ ಅಂದ್ರೆ ರಿಟ್ಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತವೆ ಅಲ್ಲ.
ಭಾರತ ಸಂವಿಧಾನದಲ್ಲಿ 3 ವಿಧಿಗಳು, 32ನೇ ವಿಧಿ, 226ನೇ ವಿಧಿ, 139ನೇ ವಿಧಿಗಳು. ಈ 3 ವಿಧಿಗಳು ಏನ್ ಮಾಡ್ತಾವ ಅಂದ್ರೆ ರಿಟ್ಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತವೆ ಸಂವಿಧಾನದಲ್ಲಿ. ಹೌದು, ಒಬ್ಬ ವ್ಯಕ್ತಿ ತನ್ನ ಮೂಲಭೂತ ಹಕ್ಕುಗಳಿಗೆ ಚ್ಯುತಿ ಬಂದಾಗ, ಒಬ್ಬ ವ್ಯಕ್ತಿ ತನ್ನ ಮೂಲಭೂತ ಹಕ್ಕುಗಳಿಗೆ ಏನಾದರೂ ತೊಂದರೆ ಆದಾಗ ಸಂವಿಧಾನದ 32ನೇ ವಿಧಿಯ ಪ್ರಕಾರ ಸುಪ್ರೀಂ ಕೋರ್ಟಿಗೆ, 226ನೇ ವಿಧಿಯ ಪ್ರಕಾರ ಹೈಕೋರ್ಟಿಗೆ ಒಂದು ಜೆರಾಕ್ಸ್ ಪೇಪರ್ ತೆಗೆದುಕೊಂಡು ಹೋಗುತ್ತಾನೆ. ಸುಪ್ರೀಂ ಕೋರ್ಟ್ ಏನ್ ಮಾಡ್ತಂದ್ರೆ ಬಡದಾಡಿ ತನ್ನ 32ನೇ ವಿಧಿಯ ಮೂಲಕ 139ನೇ ವಿಧಿಯ ಮೂಲಕ 5 ತರದ ರಿಟ್ಗಳನ್ನ ಹೊಡಿಸ್ತದ. 5 ತರದ ರಿಟ್ಗಳನ್ನು. 5 ತರದ ರಿಟ್ಗಳು ಯಾವ ಅಂತಂದ್ರೆ ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಕೋ ವಾರೆಂಟ್, ಪ್ರೊಹಿಬಿಷನ್, ಸರ್ಸಿಯೋರರಿ. 5 ತರದ ರಿಟ್ಗಳನ್ನು ಹೊಡಿಸ್ತದೆ. ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಕೋ ವಾರೆಂಟ್, ಪ್ರೊಹಿಬಿಷನ್, ಸರ್ಸಿಯೋರರಿ. ಅಕ್ರಮ ಬಂಧನದ ವಿರುದ್ಧ ಹೊಡಿಸುವಂತ ರಿಟ್ ಯಾವುದು? ಅಕ್ರಮ ಬಂಧನದ ವಿರುದ್ಧ ಹೊಡಿಸುವಂತ ರಿಟ್ ಯಾವುದು? ಭಾರತ ಸಂವಿಧಾನದಲ್ಲಿ ಯಾವ ರಿಟ್ ಒಬ್ಬ ವ್ಯಕ್ತಿಯ ಅಕ್ರಮ ಬಂಧನದ ವಿರುದ್ಧ ಹೊರಡಿಸ್ತದೆ? ಅಕ್ರಮ ಬಂಧನದ ವಿರುದ್ಧ ಹೊರಡಿಸುವಂತ ಸಂವಿಧಾನದ ರಿಟ್ ಯಾವುದು? ಸರಿಯಾಗಿರುವಂತ ಉತ್ತರ ಹೇಬಿಯಸ್ ಕಾರ್ಪಸ್. ನೋಡಿ, ಅಕ್ರಮ ಬಂಧನದ ವಿರುದ್ಧ ಹೊರಡಿಸುವಂತ ಭಾರತ ಸಂವಿಧಾನದ ರಿಟ್ ಯಾವುದಂದ್ರೆ ಹೇಬಿಯಸ್ ಕಾರ್ಪಸ್. ಅಕ್ರಮ ಬಂಧನದ ವಿರುದ್ಧ ಹೊರಡಿಸ್ತದೆ ಅಲ್ಲ. ಸರ್ಕಾರಿ ಕೆಲಸವನ್ನು ಕಡ್ಡಾಯವಾಗಿ ಮಾಡಲೇಬೇಕು, ಸರ್ಕಾರಿ ಕೆಲಸವನ್ನ ಕಡ್ಡಾಯವಾಗಿ ಮಾಡಲೇಬೇಕಂತ ಹೇಳುವಂತ ರಿಟ್ ಯಾವುದು? ಸರ್ಕಾರಿ ಕೆಲಸವನ್ನ ಕಡ್ಡಾಯವಾಗಿ ಮಾಡಲೇಬೇಕು. ಚಲೋಶ್. ಮ್ಯಾಂಡಮಸ್, ಸರ್ಕಾರಿ ಕೆಲಸವನ್ನ ಕಡ್ಡಾಯವಾಗಿ ಮಾಡಲೇಬೇಕು, ನಾ ಮಾಡಂಗಿಲ್ಲ, ನನಗೆ ಆರಾಮಿಲ್ಲ, ಯಾರು ಅನ್ನಂಗಿಲ್ಲ. ಸರ್ಕಾರಿ ಹುದ್ದೆಗೆ ಸೇರಿದ ಮೇಲೆ ಪ್ರಜೆಗಳ ಸೇವೆಯನ್ನ ಮಾಡಬೇಕು. ಸಂಬಂಧಪಟ್ಟ ಪ್ರಾಧಿಕಾರ ಸಂಸ್ಥೆ ಆಗಿರಬಹುದು, ಸಂಬಂಧಪಟ್ಟ ಸರ್ಕಾರದ ಅಧಿಕಾರದ ವಿಭಾಗ ಆಗಿರಬಹುದು, ಅಲ್ಲಿ ಏನೂ ಪ್ರಶ್ನೆ ಮಾಡಂಗಿಲ್ಲ, ಕೊಟ್ಟಂತ ಕೆಲಸವನ್ನ ಕಡ್ಡಾಯವಾಗಿ ಮಾಡಲೇಬೇಕು. ಸರ್ಕಾರಿ ಪ್ರಾಧಿಕಾರ ಆಗ್ಲಿ, ಸರ್ಕಾರಿ ನೌಕರಿಯಲ್ಲಿ ಮಾಡುವಂತ ವ್ಯಕ್ತಿ ಪ್ರಜೆಗಳು ಕೇಳುವಂತ ಒಂದು ಯಾವುದೇ ಒಂದು ಕೆಲಸವನ್ನ ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಹೇಳಿ ಮ್ಯಾಂಡಮಸ್. ಇನ್ನು ಸರ್ಕಾರಿ ಹುದ್ದೆಯನ್ನ ಅಥವಾ ಸರ್ಕಾರಿ ಪ್ರಾಧಿಕಾರವನ್ನ ಅಕ್ರಮವಾಗಿ ಅದನ್ನ ಪಡ್ಕೊಂಡಿದ್ರೆ ಆತನ ವಿರುದ್ಧ ಹೊರಡಿಸುವಂತ ರಿಟ್ ಶಬಾಷ್. ಕೋ ವಾರೆಂಟ್. ಕೋ ವಾರೆಂಟ್ ಅಂದ್ರೆ ಏನು? ವಾಟ್ ಈಸ್ ಯುವರ್ ಅಥಾರಿಟಿ? ಕೋ ವಾರೆಂಟ್ ಅಂದ್ರೆ ಏನು? ವಾಟ್ ಈಸ್ ಯುವರ್ ಅಥಾರಿಟಿ? PUC ಮುಗಿಸಿ ಡಿಗ್ರಿ ಕಾಲೇಜ್ ಲೆಕ್ಚರರ್ ಆಗಿದ್ದ ಅಂತಂದ್ರೆ, SLC ಮುಗಿಸಿ PSI ಆಗಿದ್ದ ಅಂತಂದ್ರ ಅಲ್ಲ, ಆತನಿಗೆ ಯಾವುದೇ ಕ್ವಾಲಿಫಿಕೇಶನ್ ಇಲ್ಲ, ಆದ್ರೂ ಕೂಡ ಸರ್ಕಾರಿ ಹುದ್ದೆಯನ್ನ ಅವಕ್ಕೆಂದಿದ್ರೆ, ಸರ್ಕಾರಿ ಹುದ್ದೆಯನ್ನ ಅಥವಾ ಸರ್ಕಾರಿ ಪ್ರಾಧಿಕಾರದ ಮುಖ್ಯಸ್ಥನಾಗಿ ಅಧಿಕಾರವನ್ನು ಸೇವೆ ಮಾಡುವಂತ ಸಮಯದಲ್ಲಿ ಅವನು ಅಲ್ಲಿ ಕ್ವಾಲಿಫಿಕೇಶನ್ ಕರೆಕ್ಟ್ ಇಲ್ಲ ಅಂತಂದಾಗ ಅವನ ವಿರುದ್ಧ ಹೊರಡಿಸುವಂತ ರಿಟ್ ಯಾವ್ದಂದ್ರ ಕೋ ವಾರೆಂಟ್. ಆ ಕೋ ವಾರೆಂಟ್ ಎಲ್ಲಿ ಅಂದ್ರೆ ಖಾಸಗಿ ಸಂಸ್ಥೆಗಳಲ್ಲಿ ಇಲ್ರಿ ಸರ್, ನನ್ ಜೊತೆ ಇದ್ದನ್ರಿ SLC 2 ಸಲ ಫೇಲ್ ಆಗ್ಯಾನ, PUC 3 ಸಲ ಫೇಲ್ ಆಗ್ಯಾನ, ಡಿಗ್ರಿ ಹಾಕಿ ಹೊಡ್ಸೋಣ ಸರ, ಆದ್ರೂ ಒಂದು ಸಂಸ್ಥೆ ಅಧ್ಯಕ್ಷ ಆಗ್ಯಾನ, ಅವನ ಸಂಸ್ಥೆ ಅದು, ಅವರ ತಂದೆ ಕಟ್ಟಿದಂತ ಸಂಸ್ಥೆ, ಅವ್ರ ಪೂರ್ವಜರು ಕಟ್ಟಿರ್ತಕ್ಕಂಥ ಸಂಸ್ಥೆ, ಅಥವಾ ಯಾವುದೋ ಕಾರಣಾಂತರಗಳಿಂದ ಆ ಸಂಸ್ಥೆಯನ್ನು ಅವರು ವಶಪಡಿಸಿಕೊಂಡಿರ್ತಾರೆ. ಆ ಸಂಸ್ಥೆಯ ಅಧ್ಯಕ್ಷನೋ ಅಥವಾ ಸಂಸ್ಥೆಯ ಚೇರ್ಮನ್ ಆಗ್ತಾನೆ. ಮತ್ತೆ ಆ ಸಮಯದಲ್ಲಿ ನಾವು ಜೆರಾಕ್ಸ್ ಪೇಪರ್ ತಗೊಂಡು ಹೋಗಂಗಿಲ್ಲ, ಹೊಡೆಸೋಣ ವಿರುದ್ಧ ಕೋ ವಾರೆಂಟ್ ಅಂತ. ಖಾಸಗಿ ವ್ಯಕ್ತಿಗಳಾಗಲಿ ಖಾಸಗಿ ಸಂಸ್ಥೆಗಳ ವಿರುದ್ಧ ಈ ಒಂದು ರಿಟ್ ಅನ್ನ ಹೊಡಿಸಕ್ಕ ಸಾಧ್ಯ ಇಲ್ಲ. ಭಾರತ ಸಂವಿಧಾನದಲ್ಲಿ ಖಾಸಗಿ ವ್ಯಕ್ತಿ ಆಗಲಿ ಖಾಸಗಿ ಸಂಸ್ಥೆಗಳ ವಿರುದ್ಧ ಈ ಒಂದು ರಿಟ್ಗಳು ಓನ್ಲಿ ಫಾರ್ ಗವರ್ಮೆಂಟ್. ಈ ರಿಟ್ಗಳನ್ನು ಎಲ್ಲಿ ಹೊಡಿಸಬಹುದು ಅಂದ್ರೆ ಸರ್ಕಾರಿಗಳಲ್ಲಿ ಮಾತ್ರ ಈ ರಿಟ್ಗಳನ್ನು ಹೊಡಿಸಕ್ ಸಾಧ್ಯ ಇದೆ. ಅದು ಹೇಬಿಯಸ್ ಕಾರ್ಪಸ್ ಆಗಿರಬಹುದು,
ಮ್ಯಾಂಡಮಸ್ ಆಗಿರಬಹುದು, ಕೋವರೆಂಟ್ ಆಗಿರಬಹುದು. ನಿಂದ ಎಷ್ಟ ಅದಷ್ಟು ಕೆಲಸ ಮಾಡು ಅಂತೇಳಿ, ನಿಂದೇನದಪ್ಪ ಅಟ್ಟೆ ಕೆಲಸ ಮಾಡಿ ಅಂತ ಮೇಲಿನ ನ್ಯಾಯಾಲಯ ಕೆಳಗಿನ ನ್ಯಾಯಾಲಯ ಹೇಳ್ತಾ ಇದ್ರೆ ನಿಮಗಲ್ಲ, ಮೇಲಿನ ನ್ಯಾಯಾಲಯ ಕೆಳಗಿನ ನ್ಯಾಯಾಲಯ ಹೇಳ್ತಾ ಇದ್ರೆ ನಿನ್ನ ಕೆಲಸ ಎಷ್ಟದ ಅಷ್ಟೇ ಮಾಡು. ಎಸ್, ಪ್ರೊಹಿಬಿಷನ್. ಮೇಲಿನ ನ್ಯಾಯಾಲಯ ಕೆಳಗಿನ ನ್ಯಾಯಾಲಯಗಳೇ ಮೇಲಿಂದ ಮೇಲೆ ಅಧಿಕಾರವನ್ನ ನೆಪ ಮಾಡ್ತೀಯೇನೋ, ಇದು ಜ್ಞಾಪಕ ಮಾಡ್ತಿದ್ರೆ ಮೇಲಿನ ನ್ಯಾಯಾಲಯ ಕೆಳಗಿನ ನ್ಯಾಯಾಲಯ ಹೇಳ್ತದ ನಿನ್ ಲಿಮಿಟ್ ಅಷ್ಟೇ ಅದ ನೋಡು, ನಿನ್ ಲಿಮಿಟ್ ಅಷ್ಟೇ ಅದ, ನೀ ಅಷ್ಟೇ ಕೆಲಸ ಮಾಡಬೇಕು, ನೀ ಆ ಲಿಮಿಟ್ ಕ್ರಾಸ್ ಮಾಡಾಕತ್ತಿ ನೋಡು ಅಂತಿತ್ತು ಅಂತಂದ್ರೆ ಅದನ್ನ ಪ್ರೊಹಿಬಿಷನ್ ಅಂತ ಕರಿತೀವಿ, ಪ್ರೊಹಿಬಿಷನ್. ಹಾಗಾದ್ರೆ ಆ ಕೆಳಗಿನ ಮೊಕದ್ದಮೆಗಳನ್ನ ಮೇಲಿನ ಮೊಕದ್ದಮೆಗಳಿಗೆ ಸರಸು ಅಂತ ಹೇಳಿ ಮೇಲ್ ನ್ಯಾಯಾಲಯಗಳು ಕೆಳ ನ್ಯಾಯಾಲಯಗಳಿಗೆ ಹೇಳ್ತಾ ಇದ್ರೆ ಸರಸದನ್ನ ಮೊದಲು ಸರಸು ಕಡೆ, ನನ್ ಕಡೆ ಆಗಲ್ಲ ಅಂತ ಸರ್ಸಿ ಅವ್ರಿಗೆ. ಸಿಂಪಲ್ ಇದೆ ನೋಡಿ, ಎಷ್ಟು ಸಿಂಪಲ್ ಇದೆ. ಆ ಇಂಗ್ಲಿಷ್ ವರ್ಡ್ಗಳನ್ನ ನೋಡಿ ಒಂದ್ಸರಿ, ಅಲ್ಲಿ ಕೊಟ್ಟಂತ ಸಮಯದಲ್ಲಿ ಇಂಗ್ಲಿಷ್ ವರ್ಡ್ಗಳು ಕೊಟ್ಟಿರ್ತಾರೆ, ಇಂಗ್ಲಿಷ್ ವರ್ಡ್ಗಳನ್ನು ಕೂಡ ನೀವು ಒಂದ್ಸರಿ ಗಮನಿಸ್ಬೇಕು. ಕನ್ನಡದಲ್ಲಿ ಕೊಟ್ಟಿದ್ದ ಅಂದ್ರೆ ಅವು ಕೆಲವೊಂದು ಅರ್ಥ ಆಗಿಲ್ಲ ಅಂತ ಸಮಯದಲ್ಲಿ ಒಂದ್ ಸ್ವಲ್ಪ ಇಂಗ್ಲಿಷ್ ಕಡೆ ಗಮನ ಕೊಟ್ಟು ನೋಡ್ಬೇಕು. ಯಾವ ಕ್ವಶನ್ ಉಳಿದ್ ನಿಮ್ಗೆ ಯಾವ ಡೌಟ್ ಬರ್ತೋ ಅಲ್ಲಿ. ಯಾಕಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ಒಂದು ಸುದೈವನೋ ಅಥವಾ ದುರ್ದೈವ ಗೊತ್ತಿಲ್ಲ, ಕ್ವಶನ್ ಪೇಪರ್ ಸೆಟ್ ಆಗೋದು ಆರಂಭದಲ್ಲಿ ಇಂಗ್ಲಿಷ್ ನಲ್ಲಿ ಸೆಟ್ ಆಗ್ತದೆ, ಆಂಗ್ಲ ಭಾಷೆಯಲ್ಲಿ ಸೆಟ್ ಆಗಿ ಆಮೇಲೆ ಕನ್ನಡ ಭಾಷೆಗೆ ಅದೇನಾಗ್ತದಂದ್ರೆ ಭಾಷಾಂತರಗೊಳ್ಳುತ್ತದೆ. ಆ ಉದ್ದೇಶಕ್ಕಾಗಿ ಅವರು ಕೊಟ್ಟಿರ್ತಾರೆ ಈಗಾಗಲೇ ಏನು ಅಂತಂದ್ರೆ, ನಾವು ಕನ್ನಡ ಭಾಷೆಯಲ್ಲಿ ಕೊಟ್ಟಿರ್ತಕ್ಕಂಥ ಕೆಲವು ವಿಚಾರಗಳು ತಪ್ಪಾಗಿದ್ದರೆ ನಮ್ಮನ್ನ ನಾವು ಜವಾಬ್ದಾರರಲ್ಲ, ಆದ್ರ ಮೂಲ ಭಾಷೆ ಯಾವಂದ್ರೆ ಇಂಗ್ಲಿಷ್ ಭಾಷೆಯಲ್ಲಿ ಕ್ವಶನ್ ಪೇಪರ್ ಸೆಟ್ ಆಗುತ್ತದೆ ಅಂತ. ಸುಡಗಾಡ್ ಅವ್ರು ಏನಾಕ್ ಮಾಡ್ಲಕ್ ಒಟ್ಟ ಒಳಗ್ ಸುಮ್ಮ ಒಂದೊಂದು ಶಬ್ದ ಏನ್ ಮಾಡ್ಬೇಕಂದ್ರೆ ನಾವು ನೋಡ್ತಿರ್ಬೇಕು. ಈ ಉದಾಹರಣೆ, ಈಗ ನೀವು ಜಿಯೋಗ್ರಫಿಯಲ್ಲಿ ಅಧ್ಯಯನ ಮಾಡ್ತೀರಿ ಅಲ್ಲ, ನಾವು ಸಂಪೂರ್ಣವಾಗಿ ಪರಿವರ್ತನ ವಲಯ, ಸಮೋಷ್ಣ ವಲಯ, ಮಧ್ಯ ವಲಯ, ಅಯನ ವಲಯ, ಬಾಹ್ಯ ವಲಯವನ್ನ ವಾಯುಮಂಡಲ ಅಂತ ಕರಿತೀವಿ. ವಾಯುಮಂಡಲ ಅಂತ ಅಲ್ಲ, ವಾಯುಮಂಡಲ ಟ್ರೋಪೋಸ್ಪಿಯರ್, ಸ್ಟ್ಯಾಟೋಸ್ಪಿಯರ್, ಮೆಸೋಸ್ಪಿಯರ್, ಅಯನೋಸ್ಪಿಯರ್, ಎಕ್ಸೋಸ್ಪಿಯರ್ ಅಲ್ಲ. ಪರಿವರ್ತನ ಮಂಡಲ, ಸಮೋಷ್ಣ ಮಂಡಲ, ಮಧ್ಯ ಮಂಡಲ, ಆಯನ ಮಂಡಲ. ಈ ಕೆಳಗಿನ ಯಾವ ವಲಯವನ್ನ ಹವಾಗೋಳ ಎನ್ನುವರು? ಈ ಕೆಳಗಿನ ಯಾವ ವಲಯವನ್ನ ಹವಾಗೋಳ ಎನ್ನುವರು? ನೋಡಿ, ಮಾರ್ಕ್ಸ್ ಮಿಸ್ ಆಯ್ತು ನೋಡಿ. ಹವಾಗೋಳ ಎನ್ನುವರು, ಹವಾಗೋಳ. ಇದಕ್ಕೆ ಹವಾಗೋಳ ಅಂತ ಕರೆದ್ರ ಇದಕ್ಕೆ ವಾಯುಗೋಳ ಅಂತ ಕರೀತಾರೆ. ವಾಯುಗೋಳ ಅಲ್ಲ, ವಾಯುಗೋಳ. ನೋಡಿ, ಸಂಪೂರ್ಣವಾಗಿ ಇಡಿಯಾಗಿ ನೀವು ವಾಯುಗೋಳ ಅಂತ ಹೇಳಿ ಸರ, ಇದು ಮೋಸ ಅಲ್ಲ ಏನು ಸರ ಅಂತ. ಹೌದು, ಕನ್ನಡದ ಶಬ್ದಗಳು ಹಾಗೆ. ಕನ್ನಡದಲ್ಲಿ ಕೊಡೋದು ಹಿತ್ತಾಳೆ ಕಿವಿ, ಹಿತ್ತಾಳೆ ಕಿವಿ ಅಂತ ಕೊಟ್ಟು ಅದರ ಅರ್ಥ ಏನ್ ಕೊಟ್ಟಿರ್ತಾನಂದ್ರೆ ಚಾಡಿ ಹೇಳುವ ಮಾತನ್ನ ಕೇಳಿಸಿಕೊಳ್ಳುವುದು. ತರ ಜೀವನದಾಗ ಹೈಯೆಸ್ಟ್ ಪೇಸ್ ಆದ ಕ್ವಶನ್. ನಾನು ನನ್ನ ಜೀವನದಾಗ ಅತಿ ಹೆಚ್ಚು ಬಾರಿ ನನ್ನ ಕಣ್ಣುಗಳು ನೋಡಿದಂತ ಪ್ರಶ್ನೆ ಏನಂದ್ರೆ ಹಿತ್ತಾಳೆ ಕಿವಿ. ಹೌದಾ ಅಲ್ಲ? ಎಬಡಿ ಹೆಸರೇ ಜೀವನದಾಗ ಅತಿ ಹೆಚ್ಚು ಬಾರಿ ರಿಪೀಟ್ ಆಗಿರುವಂತ ಪ್ರಶ್ನೆ ಈ ಸಲ ಬರ್ತದ. ಅದು ಫಿಕ್ಸ್ ರೆಡಿ ಆಗಿ ಕೂತಿರ್ತದ. ನೀವು ಸುಮ್ಮ ಯಾವಾಗ ಎಫ್ ಡಿ ಕರೀತಾರ ಏನ್ ಸುದ್ದಿ ಕಲರ್ ಸಾಕು, ಒಟ್ಟು ತನ್ನ ಆಪ್ಷನ್ಸ್ ತಗೊಂಡು ಬಂದು ಕೂತ್ ಬಿಟ್ಟಿರ್ತದ. ಬಂದು ಕೂತ್ ಈಗ ನೋಡ್ತ ಕರೆಕ್ಟ್ ಆಗ್ತಾರ ತಪ್ಪಾಗ್ತಾರ, ಕರೆಕ್ಟ್ ಆಗ್ತಾರ ತಪ್ಪಾಗ್ತಿರುತ್ತೆ. ಹಿತ್ತಾಳೆ ಕಿವಿ. ಆದ್ರೂ ನಾವು ಒಳ್ಳೆ ಒಳ್ಳೆ ತಪ್ಪಾಗ್ತೀವಿ. ಅದಕ್ಕೆ ಹೇಸಿಗಿಲ್ಲ, ನಮ್ಗೆ ನಾಚಿಗಿಲ್ಲ. 2 ಸಲ ಕೇಳಿದ್ರೆ ಒಳ್ಳೆ ಮತ್ತೆ ತಪ್ಪಾಗ. ಹಿತ್ತಾಳೆ ಕಿವಿ ಅಂದ್ರೆ ಹಿತ್ತಾಳೆಯಿಂದ ತಯಾರಿಸಿದ ಕಿವಿ ಅಂತ ಅಲ್ಲ, ಅದು ಚಾಡಿ ಹೇಳುವ ಮಾತು, ಚಾಡಿ ಹೇಳುವ ಮಾತು. ಯಾರ ಕಿವಿ ಯಾರಾಗ್ತಿ ಬರ್ತನೋ ಇಲ್ಲ 24 ಗಂಟೆ 2020 ನಿಮ್ಮ ಮಾಯಿ ಅಲ್ಲೆಲ್ಲಿ ಕೇಳ್ಯಾರದನ್ನ. ಅದು ಓನ್ಲಿ ಫಾರ್ SD ಅಂಡ್ FD. ಅದು ನೋಡಿ, ಈ ತರ ಶಬ್ದಗಳನ್ನ ಕೇಳ್ತಾನೆ. ವಾಯುಗೋಳ ಅಂತಂದ್ರೆ ಏನು? ಸಮೋಷ್ಣ ವಲಯ ಅಂತ ನಾವು ಅಂತೀವಿ. ಹವಾಗೋಳ ಅಂದ್ರೆ ಏನು? ಪರಿವರ್ತನ ಮಂಡಲ. ಪರಿವರ್ತನ ಮಂಡಲವನ್ನ ಹವಾಗೋಳ ಅಂತ ಕರೆದ್ರೆ ಸಮೋಷ್ಣ ಮಂಡಲವನ್ನ ವಾಯುಗೋಳ ಅಂತ ಹೇಳಿ ಕರೆಯಲ್ಪಡ್ತೀವಿ. ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಕೋವರೆಂಟ್, ಸರ್ಸಿಯರೋ, ಪ್ರೊಹಿಬಿಷನ್ ಮತ್ತು ಸರ್ಸಿಯರೋರರಿ. ನೆಕ್ಸ್ಟ್ ಕ್ವಶನ್. ಚುಂಕ್ 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 ಚುಂಕ್. ಇದು ಒಂದೇ ಚುಂಕ್. ಇದು ಭಾರತ ಸಂವಿಧಾನದ ಯಾವ ಭಾಗವನ್ನ
ಭಾರತ ಸಂವಿಧಾನದ ಯಾವ ಭಾಗವನ್ನ ನೋವೆಲ್ ಫ್ಯೂಚರ್ಸ್ ಅಂತ ಕರೀತಾರೆ? ಭಾರತ ಸಂವಿಧಾನದ ಯಾವ ಭಾಗವನ್ನ ನೋವೆಲ್ ಫ್ಯೂಚರ್ಸ್ ಎಂದು ಕರೆಯುತ್ತಾರೆ? ನೋವೆಲ್ ಫ್ಯೂಚರ್ಸ್. ನೋಡಿ ಮತ್ತೆ ತಪ್ಪಾಗಿದೆ. ಭಾರತ ಸಂವಿಧಾನದ 4ನೇ ಭಾಗವನ್ನ ನೋವೆಲ್ ಫ್ಯೂಚರ್ಸ್ ಅಂತ ಕರೀತಾರೆ. ಇದು ಇತ್ತೀಚೆಗೆ 24/8/2020 KS ಕೇಳಿದಂತ ಪ್ರಶ್ನೆ. ಭಾರತ ಸಂವಿಧಾನದ ಯಾವ ಭಾಗವನ್ನ ನೋವೆಲ್ ಫ್ಯೂಚರ್ಸ್ ಎಂದು ಕರೆಯುತ್ತಾರೆ? ನೆಕ್ಸ್ಟ್, ಭಾರತ ಸಂವಿಧಾನದ ಯಾವ ಭಾಗವನ್ನ ಭಾರತ ಸಂವಿಧಾನದ ಮ್ಯಾಗ್ನಾ ಕಾರ್ಟ್ ಅಂತ ಕರೀತಾರೆ? ವೆರಿ ಇಂಪಾರ್ಟೆಂಟ್ ಕ್ವಶನ್. ಭಾರತ ಸಂವಿಧಾನದ ಯಾವ ಭಾಗವನ್ನ ಭಾರತ ಸಂವಿಧಾನದ ಮ್ಯಾಗ್ನಾ ಕಾರ್ಟ್ ಎನ್ನುವರು? ಎಕ್ಸಲೆಂಟ್. ಭಾರತ ಸಂವಿಧಾನದ 3ನೇ ಭಾಗ ನೋಡಿ. ಭಾರತ ಸಂವಿಧಾನದ 3ನೇ ಭಾಗ ಏನ್ ಹೇಳುತ್ತಂದ್ರೆ ಮೂಲಭೂತ ಹಕ್ಕುಗಳ ಬಗ್ಗೆ ಹೇಳುತ್ತದೆ. ಭಾರತ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನ ಭಾರತ ಸಂವಿಧಾನದ ಮ್ಯಾಗ್ನಾ ಕಾರ್ಟ್ ಅಂತ ಕರೀತಾರೆ. ನೋವೆಲ್ ಫ್ಯೂಚರ್ಸ್ ಅಂತ ಹೇಳೋದು ಭಾರತ ಸಂವಿಧಾನದ 4ನೇ ಭಾಗ. 4ನೇ ಭಾಗ ಏನ್ ಹೇಳ್ತಂದ್ರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಹೇಳುತ್ತೆ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಹೇಳೋದು ಭಾರತ ಸಂವಿಧಾನದ 4ನೇ ಭಾಗ. ಆದ್ರೆ 3ನೇ ಭಾಗದ ವಿಶೇಷ ಏನು ಅಂತಂದ್ರೆ ಇದನ್ನ ಭಾರತ ಸಂವಿಧಾನದಲ್ಲಿ 3ನೇ ಭಾಗವನ್ನ ಮೂಲಭೂತ ಹಕ್ಕುಗಳು, ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಈ ಮೂಲಭೂತ ಹಕ್ಕುಗಳನ್ನ ಭಾರತ ಸಂವಿಧಾನದಲ್ಲಿ ಏನಂತ ಕರಿತೀವಿ ಅಂದ್ರೆ ಭಾರತ ಸಂವಿಧಾನದ ಮ್ಯಾಗ್ನಾ ಕಾರ್ಟ್ ಅಂತ ಕರಿತೀವಿ. ಮ್ಯಾಗ್ನಾ ಕಾರ್ಟ್ ನೆನಪಿಡಿ. ಪೂರ್ವ ಬಾಲ್ಯದ ಬಗ್ಗೆ ತಿಳಿಸುವಂತ ಸಂವಿಧಾನದ ಭಾಗ ಯಾವುದು? ಪೂರ್ವ ಬಾಲ್ಯದ ಶಿಕ್ಷಣದ ಬಗ್ಗೆ ತಿಳಿಸುವ ಸಂವಿಧಾನದ ಭಾಗ ಯಾವುದು? ಪೂರ್ವ ಬಾಲ್ಯದ ಬಗ್ಗೆ ತಿಳಿಸುವಂತ ಸಂವಿಧಾನದ ಭಾಗ ಯಾವುದು? ಪೂರ್ವ ಬಾಲ್ಯದ ಬಗ್ಗೆ ತಿಳಿಸುವ ಸಂವಿಧಾನದ ಭಾಗ ನೋಡಿ, ಇಲ್ಲಿ ಮಿಸ್ ಮಾಡ್ಕೊಂಡ್ರಿ. ವೆರಿ ಇಂಪಾರ್ಟೆಂಟ್. ಸಂವಿಧಾನದ 45ನೇ ವಿಧಿ ತಿಳಿಸ್ತದೆ. ಆ ಸಂವಿಧಾನದ 45ನೇ ವಿಧಿ ಎಲ್ಲಿದೆ ಅಂದ್ರೆ ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಇದೆ ಅಲ್ಲ. ಸಂವಿಧಾನದ 45ನೇ ವಿಧಿ ಏನು ಅಂತಂದ್ರೆ ಪೂರ್ವ ಬಾಲ್ಯದ ಶಿಕ್ಷಣದ ಬಗ್ಗೆ ಹೇಳ್ತದೆ. ಪೂರ್ವ ಬಾಲ್ಯ ಶಿಕ್ಷಣ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ. ಪೂರ್ವ ಬಾಲ್ಯದ ಶಿಕ್ಷಣದ ಬಗ್ಗೆ ಮಾಹಿತಿಯನ್ನು ತಿಳಿಸುವಂತ ಸಂವಿಧಾನದ ವಿಧಿ ಯಾವುದಂದ್ರೆ ಅದು 45ನೇ ವಿಧಿ. ಭಾರತ ಸಂವಿಧಾನದ 45ನೇ ವಿಧಿ ಪೂರ್ವ ಬಾಲ್ಯದ ಶಿಕ್ಷಣದ ಬಗ್ಗೆ ಮಾಹಿತಿಯನ್ನು ಕೊಡ್ತದೆ ಅಲ್ಲ. ಆ ಪೂರ್ವ ಬಾಲ್ಯದ ಮಾಹಿತಿ ಕೊಡುವಂತ ಸಂವಿಧಾನದ ಭಾಗ ಯಾವುದಂದ್ರ ಅದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ನೆನ್ಪಿಡಿ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಸಂವಿಧಾನದ 12ನೇ ವಿಧಿ, 13ನೇ ವಿಧಿ, 14ನೇ ವಿಧಿ, 15ನೇ ವಿಧಿ. ಸಂವಿಧಾನದ ಯಾವ ವಿಧಿಯು ಈ ಸರ್ಕಾರದ ಸ್ವಾಯತ್ತತೆ ಸಂಸ್ಥೆಗಳ ಬಗ್ಗೆ ಹೇಳ್ತದೆ? ಸರ್ಕಾರ ಸ್ವಾಯತ್ತತೆ ಸಂಸ್ಥೆಗಳಂದ್ರೆ ಏನು? ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಆಗಿರಬಹುದು, ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಆಗಿರಬಹುದು. ನೋಡಿ, ಇಂಥ ಕ್ವಶನ್ ಕೇಳಿದ್ರ ಇನ್ನೂ ನೀವು ಮಿಸ್ ಮಾಡ್ತೀರಿ. ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಆಗಿರಬಹುದು, ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಆಗಿರಬಹುದು. ಸರ್ಕಾರದ ಸ್ವಾಯತ್ತತೆ ಸಂಸ್ಥೆಗಳಂತ ಏನು ಬರ್ತಾವಲ್ಲ, ಆ ಸ್ವಾಯತ್ತತೆ ಸಂಸ್ಥೆಗಳ ಬಗ್ಗೆ ತಿಳಿಸುವಂತ ಭಾರತ ಸಂವಿಧಾನದ ವಿಧಿ ಯಾವುದಂದ್ರೆ ಭಾರತ ಸಂವಿಧಾನದ 12ನೇ ವಿಧಿ. ಭಾರತ ಸಂವಿಧಾನದ 12ನೇ ವಿಧಿ ನಾವು ಏನ್ ಅಧ್ಯಯನ ಮಾಡಿವಿ ಅಂದ್ರೆ ಏನ್ ಸರ್, ನಾವು ರಾಜ್ಯ ಎಂಬ ಪದ ಅರ್ಥ ಅಧ್ಯಯನ ಮಾಡಿವಿ. ಮತ್ತೆ ರಾಜ್ಯ ಅನ್ನುವಂತ ಪದ ಏನದು? ರಾಜ್ಯ ಅನ್ನುವಂತ ಪದದಲ್ಲಿ ಏನ್ ಓದಿರಿ ನೀವು? ಇದೇ ಇದೆ ಇಲ್ಲಿ. ರಾಜ್ಯ ಅನ್ನುವಂತ ಪದ ಅರ್ಥದಲ್ಲಿ ಏನಿದೆ ಅಂತಂದ್ರೆ ಕೇಂದ್ರ ಸರ್ಕಾರದ ಕಾರ್ಯಾಂಗ ಮತ್ತು ಶಾಸಕಾಂಗಗಳ ಬಗ್ಗೆ ತಿಳಿಸ್ತದೆ. ಕೇಂದ್ರ ಸರ್ಕಾರದ ಕಾರ್ಯಾಂಗ ಮತ್ತು ಶಾಸಕಾಂಗದ ಬಗ್ಗೆ ತಿಳಿಸ್ತದೆ. ರಾಜ್ಯ ಸರ್ಕಾರದ ಕಾರ್ಯಾಂಗ ಮತ್ತು ಶಾಸಕಾಂಗದ ಬಗ್ಗೆ ತಿಳಿಸ್ತದೆ. ಸ್ಥಳೀಯ ಸರ್ಕಾರಗಳು ಮತ್ತು ನಗರ ಸರ್ಕಾರಗಳು. ಹೌದಾ? ಭಾರತ ಸಂವಿಧಾನ ನಿಮ್ಗೆಲ್ಲ ಗೊತ್ತು. ಸಂವಿಧಾನದ ಯಾವುದು ಈ ಒಂದು 11 ಮತ್ತು 12ನೇ ಅನುಸೂಚಿಗಳು
ಭಾರತ ಸಂವಿಧಾನದ 11ನೇ ಅನುಸೂಚಿ ಸ್ಥಳೀಯ ಸರ್ಕಾರಗಳ ಬಗ್ಗೆ ತಿಳಿಸಿದರೆ 12ನೇ ಅನುಸೂಚಿ ನಗರ ಸರ್ಕಾರಗಳ ಬಗ್ಗೆ ತಿಳಿಸ್ತದೆ. 73ನೇ ತಿದ್ದುಪಡಿ ಮತ್ತು 74ನೇ ತಿದ್ದುಪಡಿ ಭಾರತ ಸಂವಿಧಾನದಲ್ಲಿ 73ನೇ ತಿದ್ದುಪಡಿ 74ನೇ ತಿದ್ದುಪಡಿ ಯಾವ್ದ್ರ ಬಗ್ಗೆ ಹೇಳುತ್ತಂದ್ರ ಸ್ಥಳೀಯ ಸರ್ಕಾರ ಮತ್ತು ನಗರ ಸರ್ಕಾರಗಳ ಬಗ್ಗೆ ತಿಳಿಸ್ತದೆ. ಮತ್ತೆ ಸ್ವಾಯತ್ತ ಸಂಸ್ಥೆಗಳು ಸ್ವಾಯತ್ತ ಸಂಸ್ಥೆಗಳು ಸ್ವಾಯತ್ತ ಸಂಸ್ಥೆಗಳಂದ್ರೆ ಯಾವುವು? ಕೇಂದ್ರ ಸರ್ಕಾರದ ಸಂಸ್ಥೆಗಳು. ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್, ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್, ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್, ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್. ಇವೆಲ್ಲ ಏನಂದ್ರೆ ಕೇಂದ್ರ ಸರ್ಕಾರದ ಸ್ವಾಯತ್ತತೆ ಸಂಸ್ಥೆಗಳು ಅಂತ ಕರೀತಾರೆ. ಕೇಂದ್ರ ಸರ್ಕಾರದ ಸ್ವಾಯತ್ತತೆ ಸಂಸ್ಥೆಗಳು ಯಾವಂದ್ರೆ LIC ಆಗಿರಬಹುದು, ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಆಗಿರಬಹುದು, ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಆಗಿರಬಹುದು, ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಆಗಿರಬಹುದು. ಇವೆಲ್ಲ ಏನಪ್ಪಾ ಅಂದ್ರೆ ಕೇಂದ್ರ ಸರ್ಕಾರದ ಸ್ವಾಯತ್ತತೆ ಸಂಸ್ಥೆಗಳ ಬಗ್ಗೆ ತಿಳಿಸ್ತದೆ. ನೋಡಿ, ಕೇಂದ್ರ ಸರ್ಕಾರದ ಕಾರ್ಯಾಂಗ ಮತ್ತು ನ್ಯಾಯಾಂಗ, ರಾಜ್ಯ ಸರ್ಕಾರದ ಕಾರ್ಯಾಂಗ ಮತ್ತು ಶಾಸಕಾಂಗ, ಸ್ಥಳೀಯ ಮತ್ತು ನಗರ ಸಂಸ್ಥೆಗಳು, ಸ್ವಾಯತ್ತತೆ ಸಂಸ್ಥೆಗಳು, ಈ 4 ವಿಚಾರಗಳನ್ನು ಒಳಗೊಂಡಿದ್ದೆ ಏನು ರಾಜ್ಯ ಅನ್ನುವಂಥದ್ದು ಪದ. ನೇಷನ್ ಅಥವಾ ರಾಜ್ಯ ಎಂಬ ಪದದ ಅರ್ಥವನ್ನು ತಿಳಿಸುದು. ಬರೇ ರಾಜ್ಯ ಅಥವಾ ನೇಷನ್ ಅಂದ್ರೆ ನಮ್ ಕರ್ನಾಟಕ ರಾಜ್ಯ ದೇಶ ಅಂತಲ್ಲ, ಅವೆಲ್ಲ ಬರ್ತಾವ. ನೋಡ್ಲಕ್ ಶಬ್ದ ಒಂದು ಆ ಡಿಜಿಟ್ ಚಿಕ್ಕದಿರಬಹುದು, ಅದರಲ್ಲಿ ಆಳ ಮತ್ತು ವಿಶಾಲವಾಗಿರುವಂತ ಅರ್ಥ ಇದೆ, ನೆನಪಿಡಿ. ಭಾರತ ಸಂವಿಧಾನದ 12ನೇ ವಿಧಿ ಕೇಂದ್ರ ಸರ್ಕಾರದ ಕಾರ್ಯಾಂಗ ಮತ್ತು ಶಾಸಕಾಂಗ, ರಾಜ್ಯ ಸರ್ಕಾರದ ಕಾರ್ಯಾಂಗ ಮತ್ತು ಶಾಸಕಾಂಗ, ಸ್ಥಳೀಯ ಸರ್ಕಾರಗಳು ಮತ್ತು ನಗರ ಸರ್ಕಾರಗಳು, ಸ್ವಾಯತ್ತತೆ ಸಂಸ್ಥೆಗಳು, ಇಷ್ಟು ಎಲ್ಲ ಒಳಗೊಂಡಿದ್ದೇನಂದ್ರೆ ಭಾರತ ಸಂವಿಧಾನದ 12ನೇ ವಿಧಿ. ಸಣ್ಣ ಮಕ್ಕಳ ಆಟ ಏನು? ಭಾರತ ಸಂವಿಧಾನದ 12ನೇ ವಿಧಿ ಇಷ್ಟೆಲ್ಲ ವಿಚಾರಗಳನ್ನು ಒಳಗೊಂಡ. ಹೌದಾ? ವಿಮರ್ಶಾತ್ಮಕವಾಗಿ ಅದು ಕೇಂದ್ರ ಸರ್ಕಾರದ ಕಾರ್ಯಾಂಗ ಮತ್ತು ಶಾಸಕಾಂಗ, ರಾಜ್ಯ ಸರ್ಕಾರದ ಕಾರ್ಯಾಂಗ ಮತ್ತು ಶಾಸಕಾಂಗ, ಸ್ಥಳೀಯ ಸರ್ಕಾರಗಳು, ನಗರಾಡಳಿತಗಳು, ಸ್ವಾಯತ್ತತೆ ಸಂಸ್ಥೆಗಳು, ಇವೆಲ್ಲವುಗಳನ್ನು ಒಳಗೊಂಡಿದ್ದೆ ಭಾರತ ಸಂವಿಧಾನದ 12ನೇ ವಿಧಿಯಾಗಿದೆ. ಹಾಗಾದ್ರೆ ಭಾರತ ಸಂವಿಧಾನದಲ್ಲಿ ಯಾವ ವಿಧಿ ಲಿಂಗ, ಧರ್ಮ, ಜಾತಿ, ಯಾವುದೇ ಧರ್ಮ, ಜಾತಿ, ಜನಾಂಗ, ಲಿಂಗ, ಜನ್ಮಸ್ಥಳದ ಆಧಾರದ ಮೇಲೆ ತಾರತಮ್ಯವನ್ನು ಮಾಡಬಾರದು ಅಂತ ಹೇಳ್ತದೆ. ಭಾರತ ಸಂವಿಧಾನದ ಯಾವ ವಿಧಿ ಇವತ್ತು ಧರ್ಮದ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ, ಜನಾಂಗದ ಹೆಸರಿನಲ್ಲಿ, ಹೌದಾ, ಲಿಂಗದ ಹೆಸರಿನಲ್ಲಿ, ಜನ್ಮಸ್ಥಳದ ಆಧಾರದ ಮೇಲೆ, ಹುಟ್ಟಿನ ಆಧಾರದ ಮೇಲೆ ಏನ್ ಮಾಡಬಾರದು ಅಂದ್ರ ತಾರತಮ್ಯ ಮಾಡಬಾರದು. ತಾರತಮ್ಯವನ್ನ ಮಾಡಬಾರದು ಅಂತೇಳಿ ಭಾರತ ಸಂವಿಧಾನದಲ್ಲಿ ಯಾವ ವಿಧಿ ತಿಳಿಸ್ತದೆ ಅಂದ್ರೆ ಸಂವಿಧಾನದ 15ನೇ ವಿಧಿ. ನಿಮ್ಗೆ ಗೊತ್ತಿರಲಿ, ಭಾರತ ಸಂವಿಧಾನದ 15ನೇ ವಿಧಿ ಏನಂತಂದ್ರೆ ಈ ಹುಟ್ಟಿನ ಆಧಾರದ ಮೇಲೆ, ಹೌದಾ, ಧರ್ಮದ ಆಧಾರದ ಮೇಲೆ, ಜಾತಿಯ ಆಧಾರದ ಮೇಲೆ, ಜನಾಂಗದ ಆಧಾರದ ಮೇಲೆ, ಲಿಂಗದ ಆಧಾರದ ಮೇಲೆ, ಜನ್ಮಸ್ಥಳದ ಆಧಾರದ ಮೇಲೆ ಏನ್ ಮಾಡಬಾರದು ಅಂದ್ರೆ ತಾರತಮ್ಯವನ್ನು ಮಾಡಬಾರದು. ಧರ್ಮ, ಜಾತಿ, ಜನಾಂಗ, ಲಿಂಗ, ಜನ್ಮಸ್ಥಳದ ಆಧಾರದ ಮೇಲೆ ತಾರತಮ್ಯವನ್ನು ಮಾಡಂಗಿಲ್ಲ. ಮತ್ತೆ ಯಾವುದೋ ಒಂದು ಸರ್ಕಾರಿ ಶಾಲೆ ಇದೆ, ಆ ಸರ್ಕಾರಿ ಶಾಲೆಯಲ್ಲಿ ನೀವು ಯಾವ ಜನಾಂಗ, ನೀವು ಯಾವ ಧರ್ಮ, ನಿಮ್ಮ ಮೂಲ ಏನು, ಸರ್ಕಾರದ ಅನುದಾನದಲ್ಲಿ ಅಥವಾ ಸರ್ಕಾರಿ ಶಾಲೆಗಳಲ್ಲಿ ಈ ಜಾತಿ, ಧರ್ಮ, ಜನಾಂಗ, ಲಿಂಗ, ಜನ್ಮಸ್ಥಳದ ಆಧಾರದ ಮೇಲೆ ಆತನಿಗೆ ಏನಾದ್ರೂ ಪ್ರವೇಶಕ್ಕೆ ಒಳ್ಳಿಲ್ಲ ಅಂದ್ರೆ ಆತನ ವಿರುದ್ಧ ನಾವು ರಿಟ್ ಹೊಡಿಸ್ಬೋದು. ಭಾರತ ಸಂವಿಧಾನದ 32ನೇ ವಿಧಿ, ಭಾರತ ಸಂವಿಧಾನದ 226ನೇ ವಿಧಿಯ ಪ್ರಕಾರ ರಿಟ್ಟನ್ನು ಹೊಡಿಸುವುದರ ಮೂಲಕ ನಮ್ಮ ಹಕ್ಕುಗಳನ್ನು ಪಡ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಭಾರತ ಸಂವಿಧಾನದ 32ನೇ ವಿಧಿಯನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳಿದ್ರು ಅಂದ್ರೆ ಇದು ಭಾರತ ಸಂವಿಧಾನದ ಆತ್ಮ ಅಂತ ಹೇಳಿದ್ರು. ಭಾರತ ಸಂವಿಧಾನದ 32ನೇ ವಿಧಿಯನ್ನ ಭಾರತ ಸಂವಿಧಾನದ ಆತ್ಮ ಅಂತ ಕರೆದು, ಮೂಲಭೂತ ಹಕ್ಕುಗಳಿಗೆ ಏನಾದರೂ ಚ್ಯುತಿಯಾದರೆ, ನ್ಯಾಯ ಬೇಕೆಂದೆನಿಸಿದವರಿಗೆ ಅನ್ಯಾಯವೆಸಗುವ ಬಂಡರ ಕಿಬ್ಬೆದೆಯ ಕೀಲು ಮುರಿದರೆ ಸಿಕ್ಕಿತೆ ನ್ಯಾಯ. ಗಾಬರಾಬಾರದು. ಭಾರತ ಸಂವಿಧಾನದ 32ನೇ ವಿಧಿಯ ವಿಶೇಷ ಏನು ಅಂತಂದ್ರೆ ಭಾರತ ಸಂವಿಧಾನದ 32ನೇ ವಿಧಿ ಇದು ಭಾರತ ಸಂವಿಧಾನದ ಆತ್ಮ ಅಂತ ಕರೀತಾರೆ. ಭಾರತ ಸಂವಿಧಾನದ ಆತ್ಮ. ಹಾಗಾದ್ರೆ